sorry. And first of all, I would like thanks to my director, Raju sir. Thank you so much. The opportunity to do. And my darling Ganesh sir gave the third movie, Pataki background score and triple leading in this one, Krishna Pranaya Sakhi. ಈ ಟೈಮಲ್ಲಿ ಇಷ್ಟು ದೊಡ್ಡ ಹಿಟ್ ಈ ಫೀಲ್ಡ್ನಲ್ಲಿ ಇಲ್ಲ. ಆ್ಯಕ್ಚುಲಿ ನಮ್ಮ ತೆಲುಗು ಫೀಲ್ಡ್ ಕೂಡ ಈ ಥರ ಹಿಟ್ ಇಲ್ಲ. ಎಲ್ಲರೂ ನನ್ನೇ ಕೇಳ್ತಾ ಇದ್ರು, ಕನ್ನಡದಲ್ಲಿ ಇದು ಕೃಷ್ಣ ಪ್ರಣಯ ಸಖಿ ಅಂತ ದೊಡ್ಡ ಹಿಟ್ ಅಂತ. ಅದು ನಾನೇ ಮಾಡಿದ್ದೀನಿ, ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನೇ ಮಾಡಿದ್ದೀನಿ. ಒಂದು ಸಾಂಗ್ ಕೊಟ್ಟಿದ್ರು. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋ ಟೈಮಲ್ಲಿ ನಾನು ರಾಜು ಸರ್ ಕೂತ್ಕೊಂಡು ಇಲ್ಲಿ ಒಂದು ಸಾಂಗ್ ಬಂದರೆ ಚೆನ್ನಾಗಿರುತ್ತೆ ಅಂತ ಆ ಥರ ಪ್ಲಾನ್ ಮಾಡಿ ತುಂಬ ದಿನ ಆಯಿತು. ಚಿತ್ರ ಮೇಡಮ್ನಿ ಸಾಂಗ್ ಹಾಡೋದು ಕೇಳಿದ್ವಿ. ಅವ್ರು ಇಮಿಡಿಯೇಟ್ಲಿ ಓಕೆ ಅಂದರು. ನೆಕ್ಸ್ಟ್ ಲೆವೆಲ್ ಆ ಸಾಂಗ್ ಅವರು ಹಾಡ್ಮೇಲೆ ಸೂಪರ್ ಹೋಗಿದೆ. ಆ್ಯಂಡ್ ಐ ವುಡ್ ಲೈಕ್ ಥ್ಯಾಂಕ್ಸ್ ಟು ಕನ್ನಡ ಫೀಲ್ಡ್ ಆಲ್ಸೋ and all artists and Gopura song singer, very good man, your voice is very nice. And ನಮ್ಮ ಕೃಷ್ಣ ಸರ್ಗೆ ಇನ್ನೂ ದೊಡ್ಡ ದೊಡ್ಡ ಕಂಟಿನ್ಯೂ ಹಿಟ್ಸ್ ಬರಬೇಕು. ಥ್ಯಾಂಕ್ ಯು ಸಾಧು ಸರ್, ನಮಸ್ತೆ. ಆ್ಯಂಡ್ ನನಗೆ ಕನ್ನಡ ಮೂವೀಸ್ ಫುಲ್ ಮಾಡಬೇಕು ಅಂತ ಇದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ನಮ್ಮ ಸೆಂಟರ್ ಒಂದೆರಡು ಹೆಜ್ಜೆ ಇಂದ ಈ ಕಡೆ ಬನ್ನಿ ಸರ್. ಯಶಸ್ವಿಯಾಗಿ ನಮ್ಮ ಚಿತ್ರ ಮುಂದೂಗ್ತಾ ಇದೆ. ಇದಕ್ಕಿಂತ ಖುಷಿ ಇನ್ನೊಂದು ಇರಲ್ಲ ನಮಗೆ. ಇನ್ನೊಂದು ವಿಷಯ, ಕ್ಷಮೆ ಇರಲಿ, ಈ ಸಾಂಗಿನ ಆಡಿಯೋ ಇವೆಂಟ್ಗೆ ಕಾರಣಾಂತರಗಳಿಂದ ಬರೋಕ್ಕಾಗಿರ್ಲಿಲ್ಲ. ಬಟ್ ಒಂದು ಫಿಲ್ಮ್ ಹಿಟ್ ಆಗಬೇಕು ಅಂತಂದ್ರೆ ಅದರಲ್ಲಿ ಸಾಂಗ್ ಎಷ್ಟು ಮುಖ್ಯನೋ, ಫಿಲಮಲ್ಲಿ ಆಕ್ಟಿಂಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಎಲ್ಲಾನು ಇಂಪಾರ್ಟೆಂಟು. ಈ ಫಿಲಮಲ್ಲಿ ಎಲ್ಲಾನು ಇದೆ ಅಲ್ವಾ. ಆ್ಯಂಡ್ ಒಂದೊಂದು ಸಾಂಗು ಹಿಟ್ ಆಗೋದು ಅಷ್ಟು ಈಸಿ ಅಲ್ಲ. ಇಡೀ ಆಲ್ಬಮ್ ಹಿಟ್ಟು, ಇಡೀ ಫಿಲಮ್ ಹಿಟ್ಟು, ಇದಕ್ಕಿಂತ ಇನ್ನೇನು ಬೇಕು. ಈ ಫಿಲಮಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಅಂತ ಹೇಳೋದು ಬಹಳ ಹೆಮ್ಮೆ ಆಗುತ್ತೆ. ಇಂಥ ಒಂದು ಅದ್ಭುತವಾದ ಹಾಡು ಕೊಟ್ಟಂತಹ ಅರ್ಜುನ್ ಸರ್ಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ. ಈವನ್ ಟೀಮ್ ಕೂಡ ತುಂಬಾ ಇಷ್ಟಪಟ್ಟರು. ಥ್ಯಾಂಕ್ಸ್ ಟು ಆಲ್. ಆ್ಯಂಡ್ ಗಣೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಸರ್, ಮುಂಗಾರು ಮಳೆ ಬಂದಾಗ ನಾನು ಕಾಲೇಜ್ ಓದ್ತಾ ಇದ್ದೆ. ಬಹಳ ಇಷ್ಟ ನನಗೆ ಗಣೇಶ್ ಸರ್ ಅಂತಂದ್ರೆ. ಫಸ್ಟ್ ಫ್ಯಾಮಿಲಿ ಒಟ್ಟಿಗೆ ಹೋಗಿದೆ ಮೂವಿ ನೋಡಕ್ಕೆ. ಒಂದ್ಸಲ ಮೂವಿ ನೋಡಿ ಬಂದ್ಮೇಲೆ 10 ಸಲ ಕಾಲೇಜಿನ ಬಂಕ್ ಮಾಡಿ ನಾನು ಹೋಗಿರುವಂತ ಏಕೈಕ ಚಿತ್ರ ಅಂತ ಮುಂಗಾರು ಮಳೆ. ಸೊ ಗಣೇಶ್ ಸರ್ ಅಂದ್ರೆ ಅಷ್ಟು ಕ್ರೇಜ್ ನನಗೆ ಮುಂಚೆಯಿಂದ. ಇದು ನನ್ನ 4th ಸಾಂಗ್ ಸರ್ ನಿಮ್ಗೆ ಹಾಡ್ತಾ ಇರೋದು. ಸೊ ನನ್ನ ಫೇವ್ರೇಟ್ ಹೀರೋಗೆ ಹಾಡಿರೋದು, ಬಹಳ ಖುಷಿ ಆಗ್ತಾ ಇದೆ. ಇವನ್ ಗಣೇಶ್ ಸರ್ ಅವ್ರಿಗೆ ಮದುವೆ ಆದಾಗ ಎಷ್ಟು ಹುಡುಗಿರಿಗೆ ಹಾರ್ಟ್ ಬ್ರೇಕ್ ಆಗಿತ್ತಲ್ಲ, ಅದ್ರಲ್ಲಿ ನಾನು ಒಬ್ಳು. ಈಗ ಬ್ರೇಕ್ ಆಗಿರೋ ಹಾರ್ಟ್ ಅನ್ನು ಓನ್ ಮಾಡ್ತೀನಿ. ಸೋ ಸ್ವೀಟ್ ಆಫ್ ಯು, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ಹೀಗೆ ನಮ್ಮ ಚಿತ್ರ 25, 50, 75, 100 days ಕಂಪ್ಲೀಟ್ ಆಗಿ ಭರ್ಜರಿ ಬಾರಿಸಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹೆಸರು ಬರ್ದ ಹಣ್ಣಿ ನಿನ್ನ ತುಳೆ ನನ್ನ ಮನೆ, ಏನೇ ಅಂದು ನೀನೇ ಹೊಡಿ ಚೆನ್ನಯ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು once again, thank you so much. ಒಂದು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸೋಣ. ಎಲ್ಲ 25ನೇ ದಿನದ ಈ ಸನ್ಮಾನಕ್ಕೆ ಒಳ್ಳೆ ಡ್ರೆಸ್ ಹಾಕೊಂಡು ಒಂದು 10 kg ಇಳಿಸೋಣ ಅಂದ್ಕೊಂಡೆ. ಹಿಟ್ ಲಿಸ್ಟ್ ಬಂದು ಸಿನಿಮಾ 5 kg ಜಾಸ್ತಿ ಆಗುತ್ತೆ. ಬಹುಶಃ ನಮ್ಮ ಡೈರೆಕ್ಟರ್ ಎಲ್ಲರ ಬಾಯಿಗೂ ಬೂಟ್ ಇಡೋ ಬದಲು ಕೊನೆಗೂ ಸ್ವೀಟ್ ಇಟ್ಬಿಟ್ರು. ಸೊ ನಾವು ಏನೇ ಕೆಲಸ ಮಾಡಿದ್ರು ನಿಮ್ಮಗಳ ಆಶೀರ್ವಾದ ಇದ್ರೆ ಮಾತ್ರ ಈ 25, 50, 75, 100, 1000 ಸೊ ನಿಮ್ಮ ಸಹಕಾರ, ಪ್ರೋತ್ಸಾಹ, ನಿಮ್ಮ ಪ್ರೀತಿ, ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ನಾನು ಸುಮಾರು 49 ವರ್ಷ ಚಿತ್ರರಂಗಕ್ಕೆ 25 ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೇನೆ.
100 ದಿನಗಳು ಓಡಿರುವ ಸಿನಿಮಾಗಳನ್ನು ಮಾಡಿದ್ದೀನಿ, 50 ದಿನ ಓಡಿರುವ ಸಿನಿಮಾಗಳನ್ನು ಮಾಡಿದ್ದೀನಿ. 25 ದಿನಗಳ ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂತಹ ಈ ಕೃಷ್ಣಂ ಪ್ರಣಯಿಸಿ ಚಿತ್ರದಲ್ಲೂ ನಾನು ಅಭಿನಯಿಸಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಏಕೆಂದರೆ ಇವತ್ತಿನ ದಿನಮಾನಗಳಲ್ಲಿ 25 ದಿನಗಳು ಅಂತಂದರೆ 25 ವಾರಗಳು. ಯಾಕೆ ಅಂತಂದರೆ 4 ವಾರ ಆದಮೇಲೆ ಜನ ಥಿಯೇಟರ್ಗಳಿಗೆ ಬರೋದು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಏನು 25 ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು. ಆದರೆ ಇದು ನಮಗೆ 25 ವಾರಗಳು ಓಡಿದಷ್ಟು, ಆಗಿನ ಕಾಲದಲ್ಲಿ 25 ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು 25 ದಿನಗಳಲ್ಲೇ ಕಲೆಕ್ಷನ್ ಆಗಿದೆ. ಹಾಗಾಗಿ ಇದು ಬೇಸರ ಪಡುವಂಥ ಒಂದು ವಿಷಯ ಏನಲ್ಲ, ಸಂತೋಷ ಪಡುವಂಥದ್ದು, ಹೆಮ್ಮೆ ಪಡುವಂಥದ್ದು ವಿಷಯ. ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರೋದು. ಸುಮಾರು ನಾನು 400 ಸಿನಿಮಾಗಳ ಮೇಲೆ ಮಾಡಿದ್ದೀನಿ. ಆದರೆ ಇವರು ನಂಬರ್ ಫಸ್ಟಲ್ಲಿ ನಿಲ್ತಾರೆ. ಪ್ರಶಾಂತ್ ಜಿ ರುದ್ರವರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದರೆ ನಾನೊಬ್ಬನ್ನೇ ಅಲ್ಲ, ಪ್ರತಿಯೊಬ್ಬ ಕಲಾವಿದನನ್ನು, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನನ್ನು ಎಲ್ಲರಿಗೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅವರಿಗೆ ದೇವರು ಚೆನ್ನಾಗಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಅವರ ಬ್ಯಾನರಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಚಿತ್ರಗಳು ಹೊರಬರಲಿ, ಕನ್ನಡ ಜನತೆಗೆ ನೀಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶಕ ಶ್ರೀನಿವಾಸ ರಾಜವರು ಅವರ ಜೊತೆಯಲ್ಲಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ. ಇದು ಅವರ ಜೊತೆಯಲ್ಲಿ 2ನೇ ಸಿನಿಮಾ. ಅವರು ಎಲ್ಲೇ ಇದ್ರೂ ನನ್ನ ಜ್ಞಾಪಕ ಮಾಡಿಕೊಂಡು ಕರೆದು ಒಳ್ಳೆ ಪಾತ್ರ ಕೊಟ್ಟು ನನ್ನಿಂದ ಮಾಡಿಸಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದ ಹೇಳ್ತೇನೆ. ಇನ್ನೂ ಹೆಚ್ಚಿಗೆ ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಹಿರಿಯ ಪತ್ರಕರ್ತರಾಗಿರುವಂತಹ KS ವಾಸು ಅವರು ಶ್ರೀನಿವಾಸ ಮೂರ್ತಿ ಸರ್ ಅವರನ್ನ ಗೌರವಿಸಿ. ಹಾಯ್, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ತುಂಬಾ ಖುಷಿ ಆಗ್ತದೆ. 25 ಡೇಸ್ ಓಡಿದೆ, ಆಮೇಲೆ ಇನ್ನೂ ಮುಂದುವರಿತದೆ. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು ಗಣೇಶ್ ಸರ್, ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ನಾನು ಒಂದು ಪಾರ್ಟ್ ಆಗಿದ್ದೀನಿ ಈ ಸಕ್ಸಸ್ ಅಲ್ಲಿ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಹಾರ್ಟ್ಲಿ ಕಾಂಗ್ರಾಚುಲೇಷನ್ಸ್ ಫಾರ್ 25 ಡೇಸ್. ನನ್ನನ್ನು ಎಲ್ಲರೂ ಗುರ್ತಿಡಿದ್ದಾರೆ. ಅದಕ್ಕೆ ಈ ಸಿನಿಮಾ ಮಾಡಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಅದಕ್ಕೆ ಥ್ಯಾಂಕ್ ಯು ಗಣೇಶ್ ಸರ್ ಫಾರ್ ಗಿವಿಂಗ್ ಅಪರ್ಚುನಿಟಿ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸಚಿನ್ ಶೆಟ್ಟಿ ಸರ್. ಮತ್ತು ಹೀಗೆ ಮುಂದೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಕಲಾಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಈ ಕೃಷ್ಣ ಪ್ರಣಯಿಸಕ್ಕೆ ಮೂವಿ ಇಷ್ಟು ಸಕ್ಸಸ್ ಆಗೋದಕ್ಕೆ ನೀವುಗಳೇ ಕಾರಣ. ಹೀಗೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ನಂಗೆ ಈ ಮೂವಿಯಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಟ್ಟಂತ ಶ್ರೀನಿವಾಸ ರಾಜು ಸರ್ ಮತ್ತೆ ಸಚಿನ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನಗೆ ಪಾತ್ರ ಚಿಕ್ಕದಾದ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡೋದು ತುಂಬಾ ಖುಷಿ ಇದೆ. ನನಗೆ ಗೋಲ್ಡನ್ ಸ್ಟಾರ್ ಜೊತೆ ಆಕ್ಟ್ ಮಾಡಿರೋದೊಂದು ಗೋಲ್ಡನ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ನಾನು ಕೃಷ್ಣ ಪ್ರಣಯಿಸಕ್ಕೆ ಟೀಮಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಒಂದು ನೆನಪಿನ ಕಾಣಿಕೆ ಪ್ರೇರಣಾ ಪ್ರಕರಣ. ಎಸ್, ಯು ಕ್ಯಾನ್ ಹ್ಯಾಂಡಲ್. ಚಪ್ಪಾಳೆ ತಗೊಂಡು ಪುಟಾಣಿಗಳು. Hello, namaskar. So I feel lucky to be a part of this great movie, and a big thanks to Arjun sir
Ganesh sir, Srinivas, Raju sir, and to the whole team for making me a part of this great movie. And I just want to thank each and everyone for giving so much love to Dwapara. It has already crossed 39 million views on YouTube, and it has crossed 8 lakh, around 31,000 reels on Instagram as well. So the amount of love I'm getting from this song is like irreplaceable. So looking forward for the same amount of love and blessings from all the Kannadigas. So again, thank you so much everyone. I'll sing 2 lines of the song. ಏನಿಲ್ಲ, ಹಾಡೆ ಎಲ್ರಿಗೂ ಒಳ್ಳೆಯದಾಗಲಿ. ಮಾತಾಡೋಕ್ಕೇನಿಲ್ಲ, ಭಾಳ ಮಾತಾಡಿದ್ದೀವಿ ಎಲ್ಲರೂ. ಭಾಳ ಖುಷಿ ಆಗುತ್ತೆ ಅಂದರೆ ಕೋಟಿಗಟ್ಟಲೆ ಜನ ಹಾಡನ್ನು ಕೇಳಿದ್ರಲ್ಲ, ಆ ಕೋಟ್ಯಾಂತರ ಹೃದಯಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಗಳ ಆಡಿದ್ದೇ ಆಡಿದ್ರು. ಕ್ಲೈಮ್ಯಾಕ್ಸ್ ಅಲ್ಲಿ ಟೇಕ್ ಸರ್ಟಿಫಿಕೇಟ್ ಅಲ್ಲ, ರಿಯಲ್ ಸರ್ಟಿಫಿಕೇಟ್ ಎಲ್ಲ ತಂದು ಏನಾದ್ರು ಮಾಡಕ್ಬಿಟ್ರು. ಓಕೆ ಶರಣ್ಯ ಅವರೇ, ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಮೊದಲ ಹೆಜ್ಜೆ. ಈಗ ಎಷ್ಟೋ ಸಿನಿಮಾಗಳು ಬಂದು ಕೂಡ 25 ದಿನಗಳನ್ನ ಕಂಪ್ಲೀಟ್ ಮಾಡಿದಾಗ ಸಾರ್ಥಕತೆ ಹೇಗೆ, ನಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ. 25 days ಅಂತ ಹೇಳಿದ್ರೇನೆ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್, ತುಂಬಾ ಸ್ಪೆಷಲ್ ಮೂಮೆಂಟ್. ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜು ಸರ್ಗೆ, ಹಾಗೆ ವೆಂಕಟ್ ಸರ್, ನಮ್ಮ DOPಗೆ, ಆ್ಯಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ಗೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಟ್ರ್ಯಾಕ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಲರೂ. ಅಂದ್ರೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಏನಾಯ್ತು, ಅದು ಲೈಫ್ ಲಾಂಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಗಣೇಶ್ ಸರ್. ರಿಯಲಿ ಮೀನ್ಸ್ ಅ ಲಾಟ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬಂದಂತಾಯ್ತು ನನಗೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು. ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೆ, ಜನರ ಜೊತೆ ನೋಡೋಣ ಅಂತ. ಒಂದ್ಸತಿ ಅಜ್ಜಿ ತಾತ ಎಲ್ಲರೂ ಕರ್ಕೊಂಡು ಅವಾಗ ಒಂದು 7 ರಿಂದ 8 ಜನ ಕಣ್ ಕಾಣದೇ ಇರೋರು ಬಂದಿದ್ರು. ಬಂದು ಕುತ್ಕೊಂಡು ನೋಡ್ತಾ ಇದ್ರು. ನಾನೇ ಹೋಗಿ ಮಾತಾಡಿಸಿದೆ. ನನ್ನ ಹಾಯ್ ಅಂದ ತಕ್ಷಣ ಅವ್ರು ಜಾನ್ವಿ ಅಲ್ವಾ ಅಂತ ಅಂದ್ರು. ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಅಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ, ನಮ್ಮ ಗಣೇಶ್ ಸರ್ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದ್ರು. ಸೊ ಈ ತರದ ಆಡಿಯನ್ಸ್ ಗಣೇಶ್ ಸರ್ ಮಾತ್ರ ಅಷ್ಟು ಜನರಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಟ್ ವಾಸ್ ಈ ತರ ಒಂದೊಂದು ಎಕ್ಸ್ಪೀರಿಯನ್ಸ್ ವೆರಿ ಬ್ಯೂಟಿಫುಲ್ ನಮ್ಗೆ ಈ ಸಿನಿಮಾ ತಂದ್ಕೊಟ್ಟಿದೆ. ಸೊ ಈ ಚಿತ್ರತಂಡಕ್ಕೆ ನಾನು ಯಾವತ್ತಿದ್ರೂ ಚಿರುಣಿ. ಇನ್ನೂ ಎಷ್ಟೇ ವರ್ಷ ಆದ್ರೂ ಈ ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ಜ್ಞಾಪಕ ಇಟ್ಕೊಂಡಿರ್ತೀನಿ. ಅಂಡ್ ಈ ಸಿನಿಮಾದ ಬಗ್ಗೆ ನೋಡ್ಬೇಕಂದ್ರೆ ಸಾಧು ಸರ್, ಶಶಿಕುಮಾರ್ ಸರ್, ಶ್ರುತಿ ಮಾಮು, ಶ್ರೀನಿವಾಸ ಮೂರ್ತಿ ಸರ್, ಎಲ್ಲರ ಜೊತೆನೂ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸಾಧು ಸರ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಯಶಸ್ಸಿನ ಪಥ ನಿಮ್ಮದಾಗಿ. ಬಂಧುಗಳಿಗೆ ನನ್ನ ಪ್ರೀತಿಯ ಸಾಷ್ಟಾಂಗ. ಯಾರನ್ನು ಹೋಗಲಿ, ಯಾರನ್ನು ಬಿಡಲಿ, ಯಾರನ್ನು ಯಾರನ್ನು ಇಲ್ಲಿಂದ ಶುರು ಮಾಡಲಿ, ಎಲ್ಲ ಇದೆ. ಶ್ರೀನಿವಾಸ ರಾಜು ಅವರಿಂದ ಹಿಡಿದು, ಪ್ರಶಾಂತ್ ರಾಜು ಅವರಿಂದ ಹಿಡಿದು, ಎಲ್ಲ ಸಚಿನ್, ಶ್ರೀಧರ್ ಎಲ್ಲರೂ ಹಿಡಿದು ನನಗೆ ಹೇಳಿ ಬರಲ್ಲ. ಎಲ್ಲ ಕಲಾವಿದರಿಗೂ, ನನ್ನ ಸ್ನೇಹಿತರಿಗೂ, ತಂತ್ರಜ್ಞರಿಗೂ, ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ. ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ, ಅದು ಏನಿದೆಯೋ ಗೊತ್ತಿಲ್ಲ, ಜಾಸ್ತಿ ಹೊಡ್ತಾ ಇಲ್ಲ ನಿಮ್ಮನ್ನ ನಾನು. ಆದರೆ
ನನ್ನಂತಹ ಕಲಾವಿದರು ನಾನು ಏನು ಹೇಳ್ತೀನಿ ಅಂತಂದ್ರೆ ಮೂಕಂ ಕರೋತಿ ವಾಚಾಳಂ ಪಂಗುಂ ಲಗೈತಿಂ ಗಿರಿ ಅಂತ ಸಂಸ್ಕೃತಿ ಹೇಳ್ತಾ ಇದೆ, ಬಸವಣ್ಣವ್ರು ಹೇಳಿದಾರಲ್ಲ. ಹಾಗೆ ಯಾರ ಮೂಕನಿಸೋದಾಗಿ ನಾವು ಗಿರಿ ಹೊಂದಿಸುವಂತ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಇದೆ. ಅವನು ಹೊಲಿದ್ರೆ ಅವನು ಯಾರು ಹೊಲಿಯೋದು? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ. ಯಾರು ನೀನು? ಅವನು ಪ್ರಭು, ಮಹಾಪ್ರಭು. ಅಲ್ಲಿ ಕೂತಿರ್ತಾನಲ್ಲ, ನಮ್ಮನ್ನು ನೋಡೋನು. ಅವನು ಯಾರು ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಆಟಾಡ್ತಾನೆ. ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ 25 ದಿವಸ ಧ್ವಜ ಹಾರಿಸೋದು ಮಾಡಿದ್ದಾನೆ. ಮೊದಲು ಅವರಿಗೆ ಧನ್ಯವಾದ ಹೇಳ್ಬಿಡೋಣ. ಆದ್ರೆ ಸೂಕ್ಷ್ಮ ಹೇಳ್ಬೇಕಂತಂದ್ರೆ ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ, ಎಲ್ಲರಿಗೂ ಗೊತ್ತೇ ಇದೆ. ಸಿನಿಮಾ ರಂಗ ಮಾಯಾ ಲೋಕ. ಪ್ರತಿ 10 ವರ್ಷಕ್ಕೆ ಕಣ್ಣು ಕೂರ್ತಿದ್ದಾರೆ ಒಂದ್ಸಲ. 10 ವರ್ಷ ಆದ್ಮೇಲೆ ಇನ್ನೇನು ಸಿನಿಮಾಗಳೆಲ್ಲ ಇದೆ ಒಳ್ಳೆ, ಅಲ್ಲಿ ಯಾರು ಸಿನಿಮಾ ನೋಡೋದು ಯಾರು? ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ. ನಾನು 25, 30, 40 ವರ್ಷದ ಸರ್ವಿಸಲ್ಲಿ 10 ವರ್ಷ ಆದ ತಕ್ಷಣ ಆ ಸ್ಟಾರ್ ಬರ್ತಾನೆ. ಇಂಥ ಸ್ಟಾರ್ ಬರ್ತಾರೆ. ಗಣೇಶ್ ಬರ್ತಾರೆ, ಶಿವಕುಮಾರ್ ಬರ್ತಾರೆ, ಮತ್ತೆ ಯಾರು ಬರ್ತಾರೆ. ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥ ಒಂದು ಬೆನಿಫಿಟ್ ತಗೊಳ್ತಲ್ಲ ಅಂತ ನನ್ನ ಸಂತೋಷ. ಅದು ಬೇಕು, ಚಿತ್ರರಂಗ ಬೇಕು. ಭಗವಂತ ಇಟ್ಟು ನಿಮ್ಗೆ ಚಿತ್ರರಂಗ ತುಂಬಾ ಇಟ್ಕೊಳ್ಳಿ, ಶ್ರೀನಿವಾಸರಾಜರನ್ನ ತುಂಬಾ ಇಟ್ಕೊಳ್ಳಿ, ನಮ್ಮ ಅನ್ನದಾತ ಪ್ರಶಾಂತ್ ಅವರನ್ನ ತುಂಬಾ ಇಟ್ಕೊಳ್ಳಿ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡಬಡಿಕೆ ಮುಗಿಸ್ತೇನೆ. ಶುಭಾಶಯಗಳು. ಎಲ್ರಿಗೂ ಧನ್ಯವಾದ. ಸರ್ ಸೆಂಟ್ರ್ ಬನ್ನಿ ಸರ್. ಸರ್ ರಾಮಕೃಷ್ಣ ಸರ್ ಸೆಂಟ್ರ್ ಬನ್ನಿ. ನೋಡಿ ಗಣೇಶ್ ಸೆಂಟ್ರು, ಅಲ್ಲಿ ಪೋಸ್ಟಲ್ ಗಣೇಶ್ ಇದಾರಲ್ಲ ಅದೇ ಸೆಂಟ್ರು. ಥ್ಯಾಂಕ್ ಯು ಮೋಕ್ಷ ಸರ್. ಥ್ಯಾಂಕ್ ಯು ಸೋ ಮಚ್ ರಾಮಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹಿರಿಯ ಕಲಾವಿದರಿದ್ದೀರ, ನನ್ನ ಫೇವ್ರೆಟ್ ಗಣೇಶ್ ಸರ್ ಇದ್ದೀರ, ಸಾಧು ಕೋಕಿಲ ಸರ್ ಇದ್ದೀರ. ಸೊ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಈ ಮೂವಿಲಿ ಫಸ್ಟ್ ಇಂದನೂ ಎಲ್ಲ ಟ್ರ್ಯಾಕ್ ಸಾಂಗ್ಸ್ ಅಂದ್ರೆ ಕಂಪೋಸಿಂಗ್ ಟೈಮಿಂದನೂ ನಾನು ಎಲ್ಲ ಹಾಡುಗಳನ್ನು ಹಾಡಿದ್ದೆ. ಸೊ ಲಾಸ್ಟ್ಗೆ ಕಾಣದೆ ಹೇಗಿರಲಿ ನನ್ನದೇ ರೀಟೇಕ್ ಮಾಡಿದ್ರು. ಸೊ ತುಂಬಾ ಖುಷಿ ಆಯ್ತು. ಮೇನ್ ಆಗಿ ಗಣೇಶ್ ಸರ್ ಮೂವಿ ಹಾಡಿದ್ರೆ ತುಂಬಾ ಖುಷಿ ಆಯ್ತು. ನಾನು ಮೊನ್ನೆ ಹೇಳಿದ್ರೆ ಚಿಕ್ಕವಳಿಂದ ನೋಡ್ತಿದ್ದೀನಿ ಮೂವಿ ಅಂತ, ಸೊ ಇವತ್ತು ಹೇಳಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಪ್ರಶಾಂತ್ ಸರ್, ಹಾಗೆ ಮೇನ್ ಆಗಿ ಅರ್ಜುನ್ ಜನ್ಯ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಶರಣ್ಯ ಮ್ಯಾಮ್, ದಿಸ್ ಇಸ್ ಫಾರ್ ಯು. Congratulations, Prithvi. ಅದು ಸರ್ ಫಸ್ಟ್ ಇವೆಂಟ್ ಅನ್ಸುತ್ತೆ, ಲಾಸ್ಟ್ ಇವೆಂಟ್ ಅಲ್ಲಿ ಫಸ್ಟ್ ಟೈಮ್ ಸಿಗ್ತಿದೆ. ಅದು ಸರ್ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಎಲ್ಲರಿಗೂ ಧನ್ಯವಾದ. ಫಸ್ಟ್ ಆಫ್ ಆಲ್ ಫಸ್ಟ್ ರಾಜು ಸರ್ ಇಂದ ಶುರು ಮಾಡ್ತೀನಿ. ಫುಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ತುಂಬ ಟೈಮ್ ತಗೊಳ್ಳಲ್ಲ. ರಾಜು ಸರ್, ಥ್ಯಾಂಕ್ ಯು ಫಾರ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಇನ್ ಮೈ ಲೈಫ್. ಈ ಸಿನಿಮಾ ಯಾವತ್ತಿದ್ರೂ ಫಾರ್ ಎವರ್ ಮೆಮೊರಬಲ್ ಉಳಿಯುತ್ತೆ ನಮಗೆ. ಅಂಡ್ ಪ್ರಶಾಂತ್ ಸರ್, ಥ್ಯಾಂಕ್ ಯು. ಅಂಡ್ ಗಣೇಶ್ ಸರ್. ಸೊ ಈ ಸಿನಿಮಾದ ಸಕ್ಸಸ್ ಅಲ್ಲಿ ಪಿಲ್ಲರ್ಸ್ಗಳು ಎಷ್ಟು ಅಂತಂದ್ರೆ ರಾಜು ಸರ್, ಪ್ರಶಾಂತ್ ಸರ್, ಗಣೇಶ್ ಸರ್ ಮೈನ್ ಪಿಲ್ಲರ್ಸ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮೆಲ್ಲರ ಪ್ರೀತಿಗೆ. ಇದೇ ರೀತಿ ಇನ್ನು ಹೆಚ್ಚಿನ ಸಿನಿಮಾಗಳು ಗಣೇಶ್ ಸರ್ ಬರೀಬೇಕು ಅನ್ನೋದು ತುಂಬಾ ಆಸೆ ಇದೆ, ಬರೀತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ವಿಜಯೇಶ್ವರ್ ಅವರನ್ನ ಇದೀಗ ಸಾಧು ಕೋಕಿಲ ಸರ್ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ.
25 ದಿನಗಳ ಸಂಭ್ರಮದಲ್ಲಿ ನಮ್ಮ ಕೃಷ್ಣ ಪ್ರಣೇಶ್ ಅವರಿಗೆ ಹಾರ್ಟಿ ಕಂಗ್ರಾಚುಲೇಷನ್ ಅನ್ನ ಈ ಮೂಲಕ ಹೇಳ್ತಾ ಇದ್ವಿ. ಪ್ರದರ್ಶನ ಮಾತಾಡ್ತೀವಿ. ಮೊದಲಾಗಿ ಕಟ್ ಮಾಡಿ ಅದಕ್ಕೆ ನಾನು ಮಾತಾಡಲ್ಲ ಅಂತ ಇಲ್ಲಿ ಬಂದಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಗಳ ಸಪೋರ್ಟು ಇವತ್ತು ನಾವು ಇಲ್ಲಿ 25 ಡೇಸ್ಗೆ ಬಂದು ನಿಂತಿದ್ದೀವಿ. ಮತ್ತು ಪ್ರೊಡಕ್ಷನ್ಗೆ ಮತ್ತು ಡೈರೆಕ್ಟ್ರಿಗೆ ನಾನು ಪ್ರೊಡಕ್ಷನಲ್ಲಿ ಮತ್ತು ಡೈರೆಕ್ಟರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ಯಾವತ್ತೂ ಒಂದಿನ ನಮ್ಮ ಎಡಿಟಿಂಗ್ ರೂಮಲ್ಲಿ ಡೈರೆಕ್ಟ್ರು ನಮ್ಗೆ ಯಾವತ್ತೂ ಟಾರ್ಚರ್ ಮಾಡಿಲ್ಲ, ಬೇಗ ಮುಗಿಸ್ಕೊಡು ಆ ಥರ ಯಾವುದೂ ಕೂಲಾಗಿ ಕೆಲಸ ಮಾಡೋದು. ಹಾಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ವೇದಿಕೆಯಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನಾನು ಇಲ್ಲಿ ಏನೇ ಬಂದು ನಿಂತಿದ್ದು ಅದು ಗಣೇಶ್ ಸರ್. ಯಾಕೆಂದರೆ ಅವತ್ತು ಫಸ್ಟ್ ಟೈಮ್ ನಾನು ಅವ್ರದ್ದು ಚೆಲ್ಲಾಟ ಮತ್ತು ಮುಂಗಾರ ಮಳೆ ಸೂಪರ್ ಹಿಟ್ ಆಗಿತ್ತು. ಆಗ ಅವ್ರದ್ದು 3ನೇ ಹ್ಯಾಟ್ರಿಕ್ ಸಿನಿಮಾ ಹುಡುಗಾಟ. ಅವತ್ತು ಅವರು ಹೇಳ್ಬೋದಾಗಿತ್ತು ಯಾರಾದರೂ ಒಂದು ಎಕ್ಸ್ಪೀರಿಯನ್ಸ್ ಎಡಿಟ್ರಿ ಕೊಡಿ, ಯಾಕೆಂದರೆ ಹ್ಯಾಟ್ರಿಕ್ ಸಿನಿಮಾ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ನೀವು ಮಾಡು, ನನ್ನ ಹ್ಯಾಟ್ರಿಕ್ ಸಿನಿಮಾ ಇದು ನೀಟಾಗಿ ಮಾಡಿಕೊಡು ಅಂತ ಹೇಳೋದು. ಅವತ್ತು ನಾನು ಅವ್ರ ಸಿನಿಮಾನ ನೀಟಾಗಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಅಣ್ಣ. ಅವತ್ತು ಫಸ್ಟ್ ಟೈಮ್ ಹುಡುಗಾಟ ಕೊಟ್ಟು ನನ್ನ ಇಂಡಿಪೆಂಡೆಂಟ್ ರೈಟರ್ ಮಾಡಿದ್ದೆ. ಇವತ್ತು ಈ ಸ್ಟೇಜ್ ಮೇಲೆ 300 ಸಿನಿಮಾ ಮಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಟ್ ಮಾಡಿ ಇಷ್ಟು ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇದೀಗ ಕೆ ಪ್ರಕಾಶ್ ಅವರನ್ನ ಗೌರವಿಸಬೇಕಂತ ಸಾಧುಕೋಟ್ಲ ಸರ್ ಅವರನ್ನು ವಿನಂತಿಸ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಸರ್. ಎಲ್ರಿಗೂ ನಮಸ್ಕಾರ. ಕೃಷ್ಣ ಪ್ರಣಯಸಖಿ ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೆ. 2 ಸಲ ಕಾರ್ಯಕ್ರಮ ಮಾಡ್ಕೊಂಡು ನನ್ನ ಕರೆದಾಗ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಿ, ನಿಮ್ಮನ್ನೆಲ್ಲರನ್ನ ನೋಡ್ತಾರೆ, ತುಂಬ ಸಂತೋಷ. ಸಾಧುಕೋಕಿಲ ಸರ್ ಜೊತೆ ನೀವೆಲ್ಲ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಸಂತೋಷ. ಎರಡೆರಡು ಮಾತಾಡುವಂಥದ್ದು ಇಷ್ಟೇ ಮಾತಾಡ್ತೀನಿ. ಥ್ಯಾಂಕ್ ಯು. ಇನ್ನೊಂದು 4 ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೊಮೆಂಟ್ ಇವಾಗ ಸಾಧು ಸರ್ ಜಾಸ್ತಿ ನಗ್ತಾ ಇದ್ದೀನಿ. ಗಂಡು ಮಕ್ಕಳು ಬಂದ್ರೆ ನಗ್ತಾ ಇಲ್ಲ ಅಂತ ಅವರ ಉದ್ದೇಶ. ರಸಿಕತೆ ಇಲ್ಲಿರೋ ಜೀವನ ಜೀವನ, ಕಲೆ ಇರದ ಕಲೆ ಇಲ್ಲ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು. ಕಲಾವಿದ ಅಂದ್ರೆ ಅವ್ರೊಂದು ಚುಕ್ಕಿ ಇರ್ಬೇಕಂತೆ. ಏನ್ ಚುಕ್ಕಿ ಹೇಳಿ? ಕಪ್ಪು ಚುಕ್ಕಿ. ಅಂದ್ರೆ ನೆಗೆಟಿವ್ ಹೆಸರು ಇದ್ರೇನೆ, ಅವ್ರ ಮೇಲೆ ಗಾಸಿಪ್ ಇದ್ರೇನೆ ಒಂದು ಕಲಾವಿದ. ಏನ್ ಹೇಳ್ತೀರಾ ಮಾಧ್ಯಮದವರೆಲ್ಲ? ಪೂನ ಇಲ್ವಾ? ಸಮಿತಿಗೆ ಹೋಗೋರು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಈಗಿನ ನಮ್ಮ ಎಲ್ಲ ಚಿತ್ರವನ್ನು ನಮ್ಮ ಇಡೀ ದೇಶದಲ್ಲಿ ಸೇರ್ಬೋದು. ಅದು ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಎಲ್ಲ ಚಿತ್ರರಂಗ ಬಹಳ ಸುರುಗೋಗಿದೆ. ನಮಗಂತೂ ಬಹಳ ಬೇಜಾರಾಗಿತ್ತು. ಏನಪ್ಪ ಸಿನಿಮಾಗಳು 7 ಸಿನಿಮಾ ರಿಲೀಸ್ ಆಗ್ತಾ ಇದೆ, 6 ಸಿನಿಮಾ, ಏನು ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ? ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮರೆತುಬಿಟ್ರ, ಅಥವಾ ಆಸಕ್ತಿ ಹೊರಟೋಗಿದ್ಯಾ, ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಾವ್ರ? ಇದೆಲ್ಲ ಬಹಳ ಕೊರ್ಗಿ ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ, ಹಂಗೆ ಕುತ್ಕೊಂಡ್ಬಿಟ್ಟಿದ್ವಿ. ಈ ಮರುಭೂಮಿತ ಆಗೋದಿತ್ತು. ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣ ಪ್ರಣಯಸಖಿ ಇಟ್ಕೊಂಡಿದ್ವಿ ಸರ್. ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗಬೇಕು ಸರ್. ಸಮುದ್ರ ಆಗ್ಬೇಕು. ಸಮುದ್ರ ಇದ್ರನ್ನೇ ಮೀನುಗಳಿರಕ್ಕೆ ಸಾಧ್ಯ, ಮರುಭೂಮಿ ಮೀನುಗಳಿರಕ್ಕೆ ಸಾಧ್ಯ. ನಾವೆಲ್ಲ ಕಲಾವಿದರು ಒಂಥರ ಕಲರ್ಫುಲ್ ಫಿಶ್ ಇದ್ದಂಗೆ. ನಮ್ಗೆ ಈ ಥರ ಸಕ್ಸಸ್ ಕೊಡ್ತಾ ಇದ್ದಾರೆ ನಮ್ಮ ಕಲಾವಿದರು, ಕಲಾಭಿಮಾನಿಗಳು, ನಮ್ಮ ಕನ್ನಡ ಅಭಿಮಾನಿಗಳು. ಅವ್ರ ಈ ಥರ ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರನ್ನು ಟಬ್ಬನ್ನು ಎಲ್ಲ ಇರ್ತೀವಿ. ಇಲ್ಲಾಂದ್ರೆ ನಾವು ಇಲ್ಲಿ ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ಅವ್ರಿಗೆ ತುಂಬ ದೊಡ್ಡ ನಿಮಗೆಲ್ಲರಿಗೂ ಎಲ್ಲ ಥಿಯೇಟರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಿಮಗೆ
ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಟ್ಟು ಮೊದಲು ಅವರಿಗೆ. ಎರಡನೇದು ಈ ಥಿಯೇಟರ್ ಮಾಡಿರೋದು ತುಂಬ ಇಂಪಾರ್ಟೆಂಟ್. ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟರ್ಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಪ್ರಸನ್ನ ಥಿಯೇಟರ್. ಇಲ್ಲಿ ಕನ್ನಡ ಜನ ಬಂದೇ ಬರ್ತಾರೆ, ಸಕ್ಸಸ್ ಆಗೇ ಆಗುತ್ತೆ ಸರ್. ಇದಾಗ್ಬೋದು, ಆಗಿನ ನವರಂಗ್ ಥಿಯೇಟರ್ ಆಗ್ಬೋದು, ಅನ್ಯಾಯವಾಗಿ ನಮ್ಮ ಪ್ರಮೋದ್ ಥಿಯೇಟರ್ ತೆಗೆದುಬಿಟ್ಟು ಇರಲಿ ಪರವಾಗಿಲ್ಲ. ಇದೆಲ್ಲ ನಾವು ಮೇನ್ ಥಿಯೇಟರ್ ನೋಡ್ಕೊಂತಾನೆ ಇದೆಯಲ್ಲ. ನಮಗೆ ಕನ್ನಡ ಸಿನಿಮಾ ಅಂದ ತಕ್ಷಣ ಪ್ರಸನ್ನ ಬರ್ತಾ ಇದೆಯಾ, ನವರಂಗ್ ಬರ್ತಾ ಇದೆಯಾ, ನರ್ತಕಿ ತ್ರಿವೇಣಿ ಬರ್ತಾ ಇದೆ, ಇದು ನಮ್ಮ ಯೋಚನೆಗಳಾಗಿರುತ್ತೆ. ಇಲ್ಲಿ ಹಿಟ್ಟಾಗಿ 25ನೇ ದಿವಸ ಎಲ್ಲಿ ಆಚರಣೆ ಮಾಡ್ತಿರೋದು ಬಹಳ ಸಂತೋಷ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟೆ, ನಿರ್ಮಾಪಕರಿಗೆ, ನಮ್ಮ ಲವಬಲ್ ನಿರ್ದೇಶಕರಿಗೆ, ಅವರು ಎಷ್ಟು ಸಾಫ್ಟ್ ಇದಾರೋ ಅಷ್ಟೇ ಸಾಫ್ಟ್ ಆಗಿ, ಅಷ್ಟೇ ಒಂದು ದಿವಸ ಅವರು ಜೋರಾಗಿ ಮಾತಾಡೋದು ನಾನು ನೋಡೇ ಇಲ್ಲ ಸರ್. ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿಯಿಂದ ನಮ್ಮ ಹತ್ರ ಕೆಲಸ ತಗೊಂಡಿದ್ದಾರೆ. ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ, ಈ ಸಕ್ಸಸ್ ಅಲ್ಲಿ ಕಾಣ್ತಾ ಇದೆ ಸರ್. ನಿರ್ಮಾಪಕರಾಗಲಿ ನಾಗಿರಬೇಕು ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿ ದಯವಿಟ್ಟು ಟೆಕ್ನಿಷಿಯನ್ಸ್ ಅಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ, ಸಿಂಗರ್ಸ್ ಸೇರ್ಕೊಳ್ತಾರೆ, ಎಲ್ಲ ಅದ್ಭುತವಾಗಿ ಆಡಿದ್ದೀರ. ಇಲ್ಲಿಂದ ನಾನು ಅರ್ಜುನ್ ಗಣ್ಯಾಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಆಲ್ ಸಾಂಗ್ಸ್ ಆರ್ ಇಟ್ ಬೇಕಿದು, ನಮಗೆ ಆ ಚಾಲೆಂಜ್ ಬೇಕೇ ಬೇಕು. ನಮ್ಮ ಮ್ಯೂಸಿಕ್ ಆರ್ಟಿಸ್ಟ್ ಇಂಥ ಹಿಟ್ ಕೊಟ್ಟರೆ ನಮಗೆ ಒಂಥರ ಅದ್ಭುತ. ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ನನಗೆ ತುಂಬ ಇಷ್ಟ ಆಗಿದೆ ಸರ್, ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದು ಜನ ಕಮ್ಮಿ ಬರಲ್ಲ. ಆ ಸಿನಿಮಾ ಸಸ್ಟೈನ್ ಆಗಿ ಅದು ಕಮ್ಮಿ ಆಗೋದಂತ ಬರಲ್ಲ. ಭೀಮಾ ಸಿನಿಮಾ ಬಂದಲ್ಲ, ಆದ್ರೆ ನೆಕ್ಸ್ಟ್ ವೀಕ್ ಕೃಷ್ಣ ಪ್ರಣಯ ಸಖಿ ಬಂದು ಅದು ಕೂಡ ಹಿಟ್ ಆಗುತ್ತೆ ಅಂದ್ರೆ ನನಗೆ ಮೊದಲಿಗೆ ಏನಿಸ್ತಾ, ಇಬ್ರು ಪ್ರೀತಿ ಸರ್, ಇಬ್ರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್, ಇದು ಅದ್ಭುತ. ಇದು ನೀವು ಮತ್ತೆ ವಿಜಿ ಗಣೇಶ್ ಅವರು ಮತ್ತು ವಿಜಿ ಇಬ್ರು ಸೇರಿ ಸಿನಿಮಾದನ್ನ ಪ್ರಮೋಟ್ ಮಾಡೋದ್ರಿಂದ ಈ ಪ್ರೀತಿ ಬೇಕು ಸರ್. ನನಗೆ ಈ ಪ್ರೀತಿ ಬೇಕು, ಆ ಸ್ನೇಹ ಬೇಕು. ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ನಿಜವಾಗ್ಲೂ ಆಭಾರಿ ಆಗಿದ್ದೀವಿ ಗಣೇಶ್ ಸರ್. ಈ ಥರದ ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗಂದು ಹಂಗೆ ಗುಣಮಟ್ಟ ಹೊಡಿಬೇಕು ಸರ್, ಹೊಡಿಬೇಕು, ಸಕ್ಸಸ್ಗಳನ್ನ ಕಾಣಬೇಕು. ಎಲ್ಲ ಮಾಧ್ಯಮದವರಿಗೆ, ನೀವಿಲ್ಲದೇ ಇದು ಇಷ್ಟಾಗ್ತಿಲ್ಲ, ಮಾಧ್ಯಮದವರಿಗೆ, ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾರೆ. ಈ ರಂಗಣ್ಣ ನನಗೆ ಬಂದಿಲ್ಲ, ಹೋಸಲಿ ನನ್ನ ಕಾಲು ಹೇಳ್ತಿದ್ದು ಎಲ್ಲಿ ಅಂತ ಎಲ್ಲಿಂದವರೆ ನನಗೂ ಗೊತ್ತಿಲ್ಲ. ಸರಿ ಅವರೇ, ವೆರಿ ನೈಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ದಯವಿಟ್ಟು ನನ್ನ ಸಣ್ಣ ರಿಕ್ವೆಸ್ಟ್ ಶ್ರೀನಿವಾಸ್ ಅವರಿಗೆ, ಪ್ರೊಡ್ಯೂಸರ್ಗೆ, ನೆಕ್ಸ್ಟ್ ಎಲ್ಲ ಫಂಕ್ಷನ್ ಅವರು ಬಂದಿದ್ದಾರೆ, ನಾವು ಕೈ ಕೊಟ್ಟಿದ್ದೀವಿ. ಆದರೆ ಎಲ್ಲ ಫಂಕ್ಷನ್ ಅಂದರೆ ನೆಕ್ಸ್ಟ್ ಈ ವೇದಿಕೆ ಮೇಲೆ ಬಂದಾಗ ಗಣೇಶನ ಜೊತೆ ಅವ್ರದ್ದು ಒಂದು ಬ್ಯೂಟಿಫುಲ್ ಒಂದು ತೋರಿಸಿ ಬರಬೇಕು ಅಂತ ನನ್ನ ಆಸೆ. ಎಲ್ಲರಿಗೆ ಆಸೆ ಇದೆಯಲ್ಲ ಸರ್? ಅವರು ಥ್ಯಾಂಕ್ ಯು ಮಚ್. ನಮ್ಮವರು ಎಲ್ಲರೂ ಹಾರಿದ್ದೀರಲ್ಲ, ಅದು ಸ್ಪೆಷಲ್ ಸ್ಟಂಟ್. ಕಂಗ್ರಾಚುಲೇಷನ್ ಸರ್. ನಮಸ್ಕಾರ ಗಣೇಶ್ ಸರ್. ಸರ್ ಎಲ್ಲರಿಗೂ ನಮಸ್ತೆ. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಮೊದಲು ನಾನು ಏನು ನೆನಪಾಗುತ್ತೆ ನನಗೆ ಅಂದ್ರೆ, ಮುಂಗಾರು ಮಳೆ ತುಂಬಾ ಒಳ್ಳೆ ಇದರಲ್ಲಿತ್ತು ಅವಾಗ. 2006 7 ದುನಿಯಾ ಬಂತು. ಈ ಕಡೆ ಗಣೇಶ್ ಅವ್ರದ್ದು ಹೇಳಕ್ಕಾಗಲ್ಲ ಬಿಡಿಯೋದು, ಯಾಕಂದ್ರೆ ಥ್ರೋಟ್ ಇಡೀ ವರ್ಲ್ಡ್ಗೆ ಗೊತ್ತಾಗಿದೆ ಅದು ಮುಂಗಾರು ಮಳೆ ಏನನ್ನೋದು, ಅದು ಗಣೇಶ್ ಸರ್. ಯಾಕಂದ್ರೆ ಅಂತ ಸ್ಟಾರ್ ಯಾರು ಇದುವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿರಲಿಲ್ಲ, ಬಟ್ ತುಂಬಾ ಒಳ್ಳೆ ಕೊಟ್ರಿ. ಯಾಕಂದ್ರೆ ಇದು ಹಿಂದೆ ಅಣ್ಣವ್ರು ತುಂಬಾ ಆ ಥರ ಕೊಟ್ಟಿದ್ರು, ತುಂಬಾ ಹಳಲು ಎಲ್ಲರೂ. ಬಟ್ ಅದರಲ್ಲಿ ನೀವು ಒಂದು ಬೇರೆ ತರ ಕೊಟ್ಟಿದ್ರೆ ಗಣೇಶ್ ಸರ್, ಅವರು ತುಂಬಾ ಖುಷಿ ಆಯಿತು. ಅದೇ ತರ ದುನಿಯಾನು ಕೂಡ ಒಂದು ಒಳ್ಳೆ ನ್ಯಾಚುರಲ್ ಫೈಟ್ ಮಾಡಿಸ್ಕೊಟ್ಟೆ, ಅದು ಬೇರೆ ತರನೇ ಒಂದು ಇದಾಯಿತು. ಬಟ್ ಅದೇ ಮತ್ತೆ ಇವಾಗ ನಮ್ಗೆ ಅದೇ ನೆನಪಾಗುತ್ತೆ, ಏನಂದ್ರೆ ಆವಾಗ ಮುಂಗಾರು ಮಳೆ ಮತ್ತೆ ದುನಿಯಾ ಅನ್ನೋದು ಇಟ್ಟಾಯ್ತು. ಈಗ ಭೀಮ ಮತ್ತೆ ಕೃಷ್ಣ ಪ್ರಣಯ ಸಖಿ ತುಂಬಾ ಇಟ್ಟಾಗಿದೆ. ಬಹಳ ಸಂತೋಷ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ನಮ್ಮ ಶ್ರೀನಿವಾಸ್ ಸರ್ ನಿಜವಾಗ್ಲೂ ಒಂದು ಅವಕಾಶ ಮಾಡಿಕೊಟ್ರು ನನಗೆ, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಗಣೇಶ್ ಸರ್ ತುಂಬಾ ಥ್ಯಾಂಕ್ಸ್. ಸಾಕು ಸರ್, ಎಲ್ಲ ಇಡೀ ಚಿತ್ರ ಯಾರು ಏನೇನು ಮಾಡಿದ್ದಾರೆ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್. ಆಲ್ ಟೆಕ್ನಿಕ್ಸ್ ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಸರ್. ದಯವಿಟ್ಟು ಇಲ್ಲೇ ಇರಬೇಕು. ಈಗ ಡ್ಯಾನಿ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಕೃಷ್ಣನ ತಂದೆಯವರು ಬಂದಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ.
ಸ್ಟಂಟ್ ಮಾಸ್ಟರ್ ಡಿಫರೆಂಟ್ ಆಗಿ ಅವರೆಲ್ಲ ಇದೀಗ ಗೌರವಿಸಲಾಗ್ತಾರೆ. ನಿಮ್ಮೆಲ್ಲ ಸಪೋರ್ಟ್ಗೆ ಹೋಗ್ತಾ ಇದ್ದಂತಹ ರೀತಿ ನೋಡಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಮತ್ತಷ್ಟು ಖುಷಿಯಾಗಿದೆ. ನಿಮ್ಗೆ ಎಷ್ಟು ಖುಷಿ ಇದೆ? 25 ದಿನಗಳ ಸಂದರ್ಭದಲ್ಲಿ ನಾವು ಹೊರಟಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕೊಲೀಗ್ಸ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ ಗಣಿಗೆ ಫಸ್ಟ್ ಟೈಮ್ ನಾನು ಗಣೇಶ್ ಇಬ್ಬರು ಆಕ್ಟ್ ಮಾಡ್ತಾ ಇರೋದು. ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯು ಗಣಿ. ಓಕೆ ಆ್ಯಂಡ್ ಸಾರು ಅದೆಲ್ಲರೂ ಎಲ್ಲ ರಾಮಕೃಷ್ಣ ಸರ್ ಅವರು, ಶ್ರೀನಿವಾಸ ಮೂರ್ತಿ ಅವರು ಎಲ್ಲ ಸೀನಿಯರ್ಸ್ಗಳೆಲ್ಲ ನಮ್ಮ ಅಶೋಕ್ ಸರ್ ನಮ್ಮ ಬಂದಿಲ್ಲ ಅನ್ಸುತ್ತೆ. ಅಶೋಕ್ ಅವರು ಇದು ಕಾಣಲಿಲ್ಲ. ಇವಾಗ ಎಲ್ಲರೂ ಇದ್ದಾರೆ ನಮ್ಮ ಟೆಕ್ನಿಷಿಯನ್ಸ್. ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು ಅವರು ಇವರು ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು. ಯಾಕಂದ್ರೆ ಇದಕ್ಕೆ ನಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ. ಶ್ರೀನಿವಾಸ ರಾಜು ತಕ್ಷಣ ಫಸ್ಟ್ ಬರೋದ ನೆನಪಾಗದ ದಂಡು ಪಾಳ್ಯ 1, 2, 3 ಇದೇ ಬರ್ತಾ ಇದ್ದಿದ್ದೆ. ಆ ಒಂದು ಹ್ಯಾಂಗ್ ಓವರಿಂದ ಸೊ ಈ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಸ್ವಲ್ಪ ಒಂದು ಹ್ಯೂಮನ್ಸ್ ಆಗಿ ಒಂದು ತಗೊಂಡೋಗೋದು ಒಂದು ಕಾನ್ಸೆಪ್ಟ್ ತಂದು ಮಾಡೋದು. ಸೊ ಯಾವ ಕ್ಯಾರೆಕ್ಟರ್ ಯಾರು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಿರ್ಮಾಪಕರು ಮತ್ತು ಪ್ರಶಾಂತ್ ಅವರು, ಮತ್ತೆ ನಮ್ಮ ಕ್ಯಾಮ್ರಾಮನ್ ವೆಂಕಟ ಪ್ರಸಾದ್, ಕೋಡೈಟರ್ ಸಚಿನ್ ಆಗಿರ್ಬೋದು, ಎಲ್ಲರೂ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ, ಎಲ್ಲರೂ ಒಂದು 25 days ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟರ್ಲಿ ಈ ಥರ ಹೇಳ್ತಾ ಇದ್ರು. ಶ್ರೀನಿವಾಸ ಮೂರ್ತಿ ಅವರು ಹೇಳೋರು ಮತ್ತು ಸಾಧು ಅವರು ಹೇಳೋರು. ಈ ಪ್ರಸನ್ನ ಥಿಯೇಟರ್ನಲ್ಲಿ ಎಷ್ಟೋ ಸಿನಿಮಾಗಳು 25 weeks ಹೋಗಿದೆ, ಇದೇ ಥಿಯೇಟರ್ ಹೋಗಿದೆ. ಇವತ್ತು ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಂಡು 25 days ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಟ್ ಈಸ್ ನಿಜವಾಗ್ಲೂ ನಾವು ಒಂದು ಹೆಮ್ಮೆ. ಯಾಕೆಂದ್ರೆ 25 ಶ್ರೀನಿವಾಸ ಮೂರ್ತಿ ಹೇಳೋದಲ್ಲ, ಈ 25 days 25 weeks ಇದ್ದಕ್ಕೆ ಇವತ್ತಿನ ದಿವಸ. ಸೊ ಇಟ್ ಇಸ್ ಆ ನಿಜ. ಬಿಕಾಸ್ ಅವಾಗಿದ್ದಂತ ಗೊತ್ತಿರಲಿಲ್ಲ ಡಿಜಿಟಲ್ ಮಾಧ್ಯಮ, ಇದು ಡಿಜಿಟಲ್ ಇರಲಿಲ್ಲ ಅವಾಗ. ಇಟ್ ವಾಸ್ ಒಳ್ಳೆ ಎಲ್ಲ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಇಲ್ಲ, ಟೆಕ್ನಾಲಜಿ ಆಗಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ. ಇವತ್ತು ಎವ್ರಿಥಿಂಗ್ ಹಸ್ ಬಿನ್ ಅಡ್ವಾನ್ಸ್ಡ್. ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಎಲ್ಲರೂ ನೋಡ್ತಾರೆ, ಎಲ್ಲ ಇರುತ್ತೆ. ಬಟ್ ಆದ್ರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಸಿಂಗ್. ಎಲ್ಲಿ ಹೋಗ್ಲಿ ಬರೋ ಇದೇ ಸಾಂಗ್ ಇದೆ. ಅದು ವಾಪರ ಸಾಂಗ್ ಅಂತೂ ನಮ್ಗೆ ಎಲ್ಲಿ ಹೋಗ್ಲಿ, ಯಾರು ಮೊಬೈಲಲ್ಲಿ ನೋಡ್ಲಿ, ಎಲ್ಲಿ ಹೋಗ್ಲಿ ಇಟ್ ಇಸ್ ಬಿಕಮ್ ಇದಾಗಿದೆ. ಅಂಡ್ ಅಲ್ಲಿ ಲಿರಿಕ್ಸ್ ಬಂದ ನಾಗೇಂದ್ರ ಪ್ರಸಾದ್, ಗುಡ್ ಲಕ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಸಾಕಷ್ಟು ಸಾಂಗ್ಸ್ ಇಟ್ಕೊಡಿ, ನೀವು ಬರೀರಿ. ಓಕೆ, ಮತ್ತೆ ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಇವತ್ತು 25 days ಇದಾಗಿದೆ. ಈ ಶುಡ್ ಗೋ ಟು 100 days ಎಲ್ಲ ಸಿಲ್ವರ್ ಜೂಬ್ಲಿ ಹೋಗ್ಬೇಕು. ಮತ್ತೊಂದ್ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತನಾಡ ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಜಕ್ಕಂದರ ಸೀನಿಯರ್ ಜರ್ನಲಿಸ್ಟ್ ಆಗಿರುವ ಜಗದೀಶ್ ಅವರ ಕಡೆಯಿಂದ ಶಶಿಕುಮಾರ್ ಸರ್ ಅವರನ್ನು ಗೌರವಿಸಲಾಗ್ತಾರೆ. ಮೊಮೆಂಟು ಮಾತ್ರ ಸರ್, ಟ್ರೈನ್ ನೆಕ್ಸ್ಟ್ ಬೇಕಾಗೋದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರಲ್ಲಿ ವಿನಂತಿಸ್ತಾ ಇದ್ವಿ. ಗಣೇಶ್ ಸರ್ ದಯವಿಟ್ಟು ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ವೆಂಕಟೇಶ್ ಸರ್, ನಿಮ್ಮೆಲ್ಲ ಸಹಕಾರಕ್ಕಾಗಿ ನಿಮ್ಮ ಸಪೋರ್ಟ್ ಇದೆ. ಈ ರೀತಿ ನಮ್ಮ ತಂಡದ ಮೇಲೆ ಇರಲಿ. ಎಲ್ರಿಗೂ ನಮಸ್ತೆ. ಬಹಳ ಖುಷಿಯಾಗುತ್ತೆ, ಯಾಕೆಂದರೆ ಸಿನಿಮಾಗಳೇ ಹೋಗೋದ ಟೈಮಲ್ಲಿ ಇಷ್ಟು ಜನ ಕಲಾವಿದರನ್ನು ಹಾಕಿಕೊಂಡು ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಯಿತು. ಹಾಗೆಯೇ ಇಲ್ಲಿ ಪ್ರಸನ್ನ ಟಾಕೀಸಲ್ಲಿ ಈ ಸಮಾರಂಭ ಮಾಡ್ತಿರೋದಕ್ಕೆ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಡೈರೆಕ್ಟ್ರು ಹೇಗೆ ಅಂತ ನಾನು ಅವರೆಲ್ಲ ಡೈರೆಕ್ಟರ್ ಸರ್ ಎಲ್ಲ ಸಿನಿಮಾಗಳನ್ನ ಮುಂಚಿಂದ ಎಲ್ಲ ಸಿನಿಮಾಗಳ ಪ್ರಚಾರನ ನಾವೇ ಮಾಡ್ಕೊಂಡು ಬಂದಿದ್ದೀವಿ.
ಅವ್ರಿಗೆ ಗಣೇಶ ಈ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ನಾವೊಂದು 6-7 ತಿಂಗಳ ಹಿಂದೆ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ ಅಂತ ನಾನೇ ನನ್ನ ಫ್ರೆಂಡ್ ಯಾರು ಕರ್ಕೊಂಡು ಹೋಗಿದ್ದೆ ಒಂದು ಜಾಗಕ್ಕೆ. ಸಾರು ಬಂದಿದ್ರು. ಸರಿ, ಅದು ಆಗಿಲ್ಲ, ಡೀಲ್ ಆಗಿಲ್ಲ. ಅದು ಅಷ್ಟು ಕಾನ್ಫಿಡೆನ್ಸ್ ಈ ಪಿಕ್ಚರ್ ಹಿಟ್ ಆಗೇ ಅಲ್ಲಿವರೆಗೂ ಏನು ಕಂಟೆಂಟ್ ಬಿಟ್ಟಿರಲಿಲ್ಲ. ನಂಗೆ ಹೇಳಿದ್ರು ಒಂದಕ್ಕಿಂತ ಒಂದು ಸಾಂಗ್ಸ್ ತುಂಬಾ ಚೆನ್ನಾಗಿದೆ, ಹಿಟ್ ಮಾಡೇ ಮಾಡ್ತೀವಿ, ಇದು ಬಿಡಲ್ಲ, ಇದು ನೋಡಿ ನೋಡಿ ಅಂತಂದ್ಬಿಟ್ಟು ನಂಗೆ ಯಾವುದೋ ಒಂದು ನಂಬರ್ ಹೇಳಿದ್ರು, ಒಂದು ದೊಡ್ಡ ನಂಬರ್ ಹೇಳಿದ್ರು, ಕೊಟ್ಟಿದ್ದು ಇಷ್ಟು ರೀಚ್ ಮಾಡೇ ಮಾಡ್ತೀವಿ ಅಂತ ಹೇಳಿ. ಎಸ್, ಅದನ್ನು ಮಾಡಿದ್ದಾರೆ. ಅವ್ರ ಕಾನ್ಫಿಡೆನ್ಸ್ಗೆ ತುಂಬಾ ತುಂಬಾ ಸಂತೋಷ ಆಗುತ್ತೆ. ಅವ್ರು ಹೆಂಗೆ ಅಂದ್ರೆ ಸರ್ ಬಹಳ ಈಸಿ. ಅದು ನಮ್ಗೇನು ಬೇರೆ ಏನೋ ಹೇಳ್ಬಿಟ್ರೆ ಯಾವುದೋ ಒಂದು ಆ್ಯಡ್ ಹೇಳ್ತಾರೆ, ಫ್ರಂಟ್ ಪೇಜ್ ಬೇಕು ಬುಕ್ ಮಾಡಿ ಅಂತ ಹೇಳ್ತಾರೆ. ಸರ್ 3 ಲಕ್ಷ ಆಗತ್ತೆ, ಏನ್ ಮಾಡೋಕ್ಕಲ್ಲ, ಹೋಗ್ಬೇಕಾಗತ್ತೆ ಅಂತಾರೆ. ನಾವು ಯೋಚನೆ ಮಾಡಿಸಿ ಯೋಚನೆ ಇಲ್ಲ, ವೆಂಕಟೇಶ್ ಕೊಡ್ಬೇಕು ಅಷ್ಟೇ. ನಾವು ಒಂದೇ ಹೇಳ್ಬಿಟ್ಟು 5 ವಾರ ಬುಕ್ ಮಾಡಿ ಅಂತಾರೆ. ಅದು ನಾವು ಕೇಳಬಾರ್ದು. ಹಾಗಾಗಿ ಅವ್ರ ಕಾನ್ಫಿಡೆನ್ಸ್ ಕ್ಲಿಕ್ ಆಗಿದೆ. ಬೇರೆ ಚಾನಲಿಂದ ವಾಪಸ್ ಈ ಸಿನಿಮಾ ಮಾಡೋದ್ರಲ್ಲೂ ಹೇಳ್ತಿದ್ರು ಸರ್, ನಾವು ಅವೆಲ್ಲ ಶೂಟಿಂಗ್ ಬಂದಿದ್ದೆ ನಾನು ಹೆಂಗೇರಿಗೆಲ್ಲ ಬಂದಾಗ ಹೇಳ್ತಾ ಇದ್ದೆ, ತುಂಬಾ ಬೇರೆ ತರ ಸಿನಿಮಾ ಆಗುತ್ತೆ ಅಂತಂದ್ರು. ಸೊ ಸಿನಿಮಾ ಹಿಟ್ ಆಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಸರ್ ಅವರಿಗೆ. ಇದೀಗ ಕೃಷ್ಣ ಪ್ರಣಯ ಸಖಿ ಸಿನಿಮಾದ ಪ್ರತಿಯೊಂದು ಇವೆಂಟ್ಗಳನ್ನ ಕೂಡ ಬ್ಯೂಟಿಫುಲಿ ಮಾಡ್ತಾನೆ ಇರ್ತೀವಿ, ಪ್ರಮೋಷನ್ ಮಾಡ್ತಾ ಇದ್ದೀವಿ. ಬಟ್ ಈ ಒಂದು ಸಂದರ್ಭ ತುಂಬಾ ಖುಷಿ ಪಡ್ತಾ, ಯಾಕಂದ್ರೆ 4ನೇ ವಾರ ಎಲ್ಲ ಥಿಯೇಟರ್ ಹೌಸ್ಫುಲ್ ಆಗಿ, ಮೊನ್ನೆ ಎಲ್ಲ ಟಿಕೆಟ್ ಹೌಸ್ಫುಲ್ ಆಗಿ ಮಾಡ್ತಾ ಇದ್ದೀವಿ 4ನೇ ವಾರ. ಇದು ತುಂಬಾ ಕಮ್ಮಿ ಸಿನಿಮಾಗಳಿಗೆ ಈ ತರ ಒಂದು ಸಂದರ್ಭ ಸಿಗುತ್ತೆ. ಅದು ನಮ್ಮ ಕೃಷ್ಣ ಪ್ರಣಯ ಸಖಿಗೆ ಸಿಕ್ಕಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಹಿಟ್ ಸಿನಿಮಾ ನಮ್ಮ ಈ ವರ್ಷದಲ್ಲಿ ಗಣೇಶ್ ಸರ್ ಒಂದು ಮತ್ತೆ ಶ್ರೀನಿವಾಸ ಸರ್ ಇಡೀ ಟೀಮ್ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇನ್ನ ಇದು ಒಂದು ಪ್ರೆಸ್ ಮೀಟ್ 25 ಡೇಸ್ ಒಂದು ಪ್ರಸನ್ನ ಥಿಯೇಟರ್ಲೇ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟರ್ದು ಒಂದು ಆಸೆ. ಈ ಥಿಯೇಟರ್ ಮಾಡೋಣ, ಯಾಕಂದ್ರೆ ಸಿನಿಮಾ ಇಲ್ಲಿ ನೋಡ್ತಿದ್ದೆ ಅಲ್ಲೇ 25 ಡೇಸ್ ಆಗಬೇಕು ಅಂತ ಅವ್ರಿಗೆ. 50 ಡೇಸು ತುಂಬಾ ದೊಡ್ಡದಾಗಿ ತುಂಬಾ ದೊಡ್ಡ ಲೆವೆಲ್ ಪ್ಲಾನ್ ಮಾಡಿದ್ದೀವಿ. ಅದನ್ನ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಶ್ರೀಧರ್ ಎಚ್ ನಮ್ಮ ನಿರ್ದೇಶಕರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು. ಶ್ರೀಧರ್ ಎಚ್, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್. ಪ್ರಿಯಾ, ನಮ್ಮ ಡೈರೆಕ್ಷನ್ ಟೀಮ್ ಇದು. ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಅರ್ಜುನ್, ಧೋನಿ, ಮಿತೇಶ್, ಇದೀಗ ನಮ್ಮ ನಿರ್ದೇಶಕರು ಇಲ್ಲೇ ಇರಬೇಕು. ಶ್ರೀನಿವಾಸ ರಾಜು ಸರ್ ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮನ್ನ ಕರಿತೀನಿ. ಇನ್ನು ಮುಂದೆ ರಾಜಶೇಖರ್ ಅವರ ಪರವಾಗಿ, ಡಬ್ಬಿಂಗ್ ಇಂಜಿನಿಯರ್ ರಾಜಶೇಖರ್ ಅವರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಪ್ರೇರಣಾ ಪ್ರಶಾಂತ್ ಅವರು ಇದೀಗ ಶಶಿಕುಮಾರ್ ಅವರು ಗೌರವಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನಾಳೆಲ್ಲ 5 ನಿಮಿಷ ಮಾತಾಡ್ತಿದ್ದೆ. ನೀವು ರಾಜಕಾರಣಿ ಅಂತ ಖಂಡಿತ ಆಗಬೇಕಾಗುತ್ತಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಈ ನನ್ನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ. ಆಗಲೇ ಹೇಳಿರೋ ಶರತ್ ಭೋಜರಾಜ್ ಅವರಿಂದ ಥ್ಯಾಂಕ್ ಯು ಸೋ ಮಚ್ ಪ್ರೇರಣಾ ಪ್ರಶಾಂತ್ ಅವರಿಗೆ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಎಲ್ಲರಿಗೂ ನಮಸ್ಕಾರ.
I would really like to thank everyone and the audience, the technical team, the actors, the musical team, everyone. It wouldn't have been a success without you guys. Thank you. ಥ್ಯಾಂಕ್ ಯು ಸೋ ಮಚ್ ಬ್ರೆಂಡನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ಮನಸ್ಸು ದೋಚುವುದನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮ ಶ್ರೀನಿವಾಸ ರಾಜು ಸರ್ಗೆ. ದಯವಿಟ್ಟು ಜೋರಾದ ಚಪ್ಪಾಳೆ. ಅಲ್ವಾ? ಇದೀಗ ಸರ್ 25 ದಿನಗಳ ಸಕ್ಸಸ್ ಮೀಟ್ ಅಲ್ಲಿ ಇನ್ನೂ ಕೂಡ ನಮಗೆ ಖುಷಿ ಅಂತ ಹೇಳಿದ್ರೆ, ನಾನು ಮೊನ್ನೆಯಷ್ಟೇ ಮತ್ತೊಮ್ಮೆ ಸಿನಿಮಾ ನೋಡೋದಕ್ಕೆ ಹೋದಾಗ ಒಂದೊಂದು 8 ಜನ ಒಟ್ಟೊಟ್ಟಿಗೆ ಜಾಯಿಂಟ್ ಫ್ಯಾಮಿಲಿಯವರೇ ಬಂದು ಕೂತ್ಕೊಂಡು ನೋಡ್ತಾ ಇದ್ರು. ಟೀಸರ್ ಟ್ರೈಲರ್ ಬಿಡದೆ ವಿಭಿನ್ನವಾಗಿ ಹಾಡುಗಳ ಮೂಲಕ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಎಲ್ಲ ಆಡಿಯನ್ಸ್ ಅನ್ನ ತುಂಬಿಸಿದ್ದೀರಾ. ಎಷ್ಟು ಹೆಮ್ಮೆ ಆಗ್ತಾ ಇದೆ ನಿಮ್ಮ ಇಡೀ ತಂಡದ ಬಗ್ಗೆ. ಥ್ಯಾಂಕ್ಸ್ ಆಲ್ ಆಡಿಯನ್ಸ್ ಅಂಡ್ ಪ್ರೆಸ್ ಮೆಂಬರ್ಸ್ಗೆ. 25 ಡೇಸ್ ಆದಮೇಲೆ ಆ್ಯಕ್ಚುಲಿ ಐ ವಾಂಟ್ ಟು ಡೂ ಸಮ್ ಮೋರ್ ವರ್ಡ್ಸ್. ಯಾಕಂದರೆ ಆಲ್ಮೋಸ್ಟ್ ಒಂದು 6 to 7 ಈವೆಂಟ್ಸ್ ಪ್ರಮೋಷನಲ್ ಮಾಡಿದ್ವಿ. ಬಟ್ ನಿಮ್ಗೆಲ್ಲರೂ ಗೊತ್ತು, ಅಫ್ಕೋರ್ಸ್ ಮೀಡಿಯಾ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್ ಟು ಮೀ, ಆಲ್ ಆಫ್ ಫ್ರೆಂಡ್ಸ್, ಬಟ್ ತುಂಬ ಕಮ್ಮಿನೇ, ಬಿಕಾಸ್ ಐ ಕಾಂಟ್ ಸ್ಪೀಕ್ ಮಚ್. ಬಟ್ ಇನ್ ಫ್ಯಾಕ್ಟ್ when it comes to this cinema, especially, I have some names to thank. Particularly, of course, very first name Prashant is with me a decade. Without him, it was not possible. So even I don't thank him because our bonding is like that. Because he is so much. Whatever I say, simply he believes. Yes, that contains something else. We won't do budgets, nodalla, kade nodalla, the way I do. So ಅದೊಂದು ಮೇಜರ್, ಅಂದರೆ ಎನಿ ಡೈರೆಕ್ಟರ್ಗೆ ಒಂದು ಪ್ರೊಡ್ಯೂಸರ್ ಪಿಲ್ಲರ್. ಬಟ್ ನಮ್ಮ ಬಾಂಡಿಂಗ್ ಅಂದರೆ ದ ಕಂಪ್ಲೀಟ್ ಸಮ್ಮನ್ ರಿಲೈ ಆನ್ ಮೀ, ದ ರೆಸ್ಪಾನ್ಸಿಬಿಲಿಟಿ ಡಬಲ್ ತ್ರಿಬಲ್ ಆಗುತ್ತೆ. ಸೊ ಅದರಲ್ಲಿ ಈಸ್ ಒನ್ ಆಫ್ ದ ಬ್ಯಾಕ್ ಬೋನ್ ಫಾರ್ ದ ಎಂಟೈರ್ ಪ್ರಾಜೆಕ್ಟ್. ಅದು ಬಿಕಾಸ್ ನಂಬರ್ ಆಫ್ ಟೈಮ್ಸ್ ಬೇರೆ ಬೇರೆ ಹೇಳ್ಬೇಕು, ಬಟ್ ದಿಸ್ ಅ ಟೈಮ್ ವೇರ್ ವಿ ಪ್ರೂವ್ಡ್ ಅನ್ನೋದಕ್ಕೆ. ಬಿಕಾಸ್ ಒಂದು ಡಿಕೇಡ್ ಬ್ಯಾಕ್ ದಂಡುಪಾಳ್ಯ ಅಂತ ಮೂವಿಗೆ ನಾವು ಸಿಂಪ್ಲಿ ವಿ ಇನ್ವೆಸ್ಟೆಡ್ ಅಂಡ್ ವಿಚ್ ಅ ಬ್ಲಾಕ್ ಬಸ್ಟರ್ ಇನ್ ದೋಸ್ ಡೇಸ್, ಡಿಕೇಡ್ ಬ್ಯಾಕ್. ಮತ್ತೆ ಇವತ್ತು ಅದೇ. ಅಂಡ್ ಬಿಕಾಸ್ ದಿಸ್ ದ ಫಸ್ಟ್ ಟೈಮ್ ಇನ್ ಫ್ರಂಟ್ ಆಫ್ ಮೀಡಿಯಾ ಅಂಡ್ ಹೋಲ್ ಕರ್ನಾಟಕ ಎವ್ರಿವೇರ್. ಈವನ್ ದೋ ಇಸ್ ಮೈ ಫ್ರೆಂಡ್, ಐ ವಾಂಟ್ ಟು ಸೇ ಥ್ಯಾಂಕ್ಸ್ Prashant. ದಟ್ಸ್ ದ ವೆರಿ ಫಸ್ಟ್ ವರ್ಡ್. ಅದು ಅಫ್ಕೋರ್ಸ್ ಇಟ್ ಈಸ್ ದೇರ್, ವಿ ಹ್ಯಾವ್ that closeness and thanks ಎಲ್ಲ ನೆಸಿಕೊಂಡಿಲ್ಲ. ಬಟ್ yeah, I want to say that one. And now comes to second pill. Last time ಹೇಳಿದೆ 3 pillars for the film ಅಂತ ನಾನು 3 time ತುಂಬಾ ಸರಿ ಹೇಳಿದೆ. This time I want a little more words. The second one, ಈ ಸಿನಿಮಾಗೆ ನಾವು ಏನೇ ಮಾಡಿದ್ರು, we think that we write, directors ಒಂಚೂರು, we all, ಅಂದರೆ ಡೈರೆಕ್ಟರ್ಸ್ ಫ್ಯಾಮಿಲಿಗೆ we have some ego, some ಒಂದು we are the makers, we are the creators, ನಾವಿಲ್ಲ ಅಂದರೆ ಇರಲ್ಲ. ದೀಸ್ ಆಲ್ ಥಿಂಗ್ಸ್ ಡೈರೆಕ್ಟರ್ಸ್ ಫ್ಯಾಮಿಲಿಗೆ ಇರುತ್ತೆ, ಡೈರೆಕ್ಟರ್ಸ್ ಬ್ರದರ್ಸ್ಗೆ ಇರುತ್ತೆ. ಸೊ ಐ ಆಮ್ ಆಲ್ಸೋ ಒನ್ ಅಮಾಂಗ್ ದ ಡೈರೆಕ್ಟರ್ಸ್ ಫ್ಯಾಮಿಲಿಯಲ್ಲಿ. ಬಟ್ ಇಂಡಿಯನ್ ಸಿನಿಮಾ ಆಗಲಿ, ಹಾಲಿವುಡ್ ಸಿನಿಮಾ ಆಗಲಿ, ವಿತೌಟ್ ಹೀರೋ ದೆರ್ ಇಸ್ ನೋ ಡೈರೆಕ್ಟರ್. ಅದು ಹೀರೋ ಕ್ಯಾರಿ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಾವೇನೇ ಮಾಡಿದ್ರು ಇಟ್ ಓಂಟ್ ಗೋ, ಪೀಪಲ್ ಓಂಟ್ ಟೇಕ್ ಇಟ್. ನಾವು ಎಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿದ್ರು, ಮೇ ಬಿ ಒಂದು ಗುಡ್ ಸಿನಿಮಾ ಅನ್ಸ್ಕೊಂತೀವಿ, ಬಿಗ್ ಅಪ್ರಿಸಿಯೇಷನ್. ನನ್ನ ಕರಿಯರಲ್ಲಿ ಆ ಥರ 2 ಸಿನಿಮಾ ಇದೆ. ದಂಡುಪಾಳ್ಯ ಅಫ್ಕೋರ್ಸ್ ದೇರ್ ಇಸ್ ನೋ ಹೀರೋ, ಸೊ ಅದರಲ್ಲೂ ಇದೆ. ಬಟ್ ಈ ಸಿನಿಮಾ, ಫಾರ್ ಎಕ್ಸಾಂಪಲ್, ನಾನು ಎಂಟೈರ್ ಕರ್ನಾಟಕ ಹೇಳ್ತೀನಿ, ಕ್ಯಾನ್ ಯು ಇಮ್ಯಾಜಿನ್ ವಿತೌಟ್ ಗಣೇಶ್ ದಿಸ್ ಫಿಲ್ಮ್? ಗಣೇಶ್ ಸರ್ ಅಂದ್ರೆ ವಿ ಕಾಂಟ್ ಇವನ್ ಇಮ್ಯಾಜಿನ್. ಸೊ ನನ್ನ ಪ್ಲೇಸಲ್ಲಿ ಯಾರೋ ಇರ್ತಾರೆ, ಅದು ಬೇರೆ ವಿಷಯ. ಬಟ್ ವಿತೌಟ್ ಹಿಮ್ ಡೆಫಿನೆಟ್ಲಿ ದಿಸ್ ಫಿಲ್ಮ್ ಐ ಕಾಂಟ್ ಇಮ್ಯಾಜಿನ್. ಸೊ ದಟ್ಸ್ ವೇ ಐ ರಿಲೈ ಆನ್ ಮೇಜರ್. ಈಗ ಇವತ್ತು ಗಣೇಶ್ ಸರ್, ವಿತೌಟ್ ಗಣೇಶ್ ಸರ್ ವಾಟ್ ಇಸ್ ದಿಸ್ ಫಿಲ್ಮ್? ಇದೇ ಪೋಸ್ಟ್ ಅಲ್ಲಿ ಇಫ್ ಐ ಪುಟ್ ಸಮ್ ಸ್ಟ್ರೇಂಜರ್ ಹೂ ವಿಲ್ ವಾಚ್, ಚೆನ್ನಾಗಿದೆ ಅಂತಾರೆ, ದೆನ್ ಅಪ್ರಿಷಿಯೇಟ್ ಮೀ ಆಲ್ಸೋ. ಬಟ್ ವಿತೌಟ್ ಹಿಮ್ ನೋ. This is the second thing. And third thing is Arjun Janya. He is a very close friend of mine past 10 years. ನಮಗೆ ಫ್ರಮ್ ದ ಈಸ್ ದ ದಂಡುಪಾಳ್ಯ ಹೋಲ್ ಸೀಸನ್ ಮಾಡಿದ್ದಾರೆ. ಇನ್ ಬಿಟ್ವೀನ್ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ, ಅದರಲ್ಲಿ ಬ್ಯೂಟಿಫುಲ್ 3 songs ಇತ್ತು. ಆಕ್ಚುಲಿ ಆ ಸಿನಿಮಾ ವರ್ಕೌಟ್ ಆಗಿದ್ರೆ ಈಕ್ವಲಿ ಈ ರೇಂಜಲ್ಲಿ ಸಾಂಗ್ಸ್ ಇದೆ, ಅದರಲ್ಲಿ 3 songs. ಇಟ್ ಇಸ್ ಸ್ಟಿಲ್ ವಿತ್ ಮೀ. ಅರ್ಜುನ್ ಜನ್ಯ ಬಗ್ಗೆ ನಾನು ಆಕ್ಚುಲಿ ಬೇರೆ ಬೇರೆ ಈವೆಂಟ್ಸ್ ಅಲ್ಲಿ ಫಾರ್ಮಲಿ ವಿ ಸೆಡ್ ಥ್ಯಾಂಕ್ಸ್, ಬಟ್ ಇಸ್ ದ ಫಸ್ಟ್ ಟೈಮ್
ವಿತೌಟ್ ಹಿಮ್ ಸಿನಿಮಾಗೆ ಇನ್ವಿಟೇಷನ್ ಅಂದ್ರೆ ಯಾವ ಕಾನ್ಫಿಡೆನ್ಸ್ ಮೇಲೆ ನಾನು ವಿತೌಟ್ ಟ್ರೈಲರ್ ಅಂಡ್ ಟೀಸರ್ ಮಾಡ್ತೀನಿ ಅಂದ್ರೆ ಓನ್ಲಿ ಸಾಂಗ್ಸ್. Because such a beautiful compositions of the 5 to 5 songs, 6 songs, it is not possible. Any music director is impossible. Name anyone. ಯಾವುದೋ ಕಾಲಕ್ಕೆ AR Rahman sir, ಇಳರಾಜ ಸರ್, KVM, JKV sir ಆಗಿದೆ. But recent times ಅಲ್ಲಿ any music director, name one, there is no 6 songs, one album ಅಲ್ಲಿ. If I am right, only film is Aashiqui 2. ಹಿಂದಿ ನಾನು ಕೇಳಿದ್ದು all songs are good. ಬಟ್ ಬ್ಲಾಕ್ ಬಸ್ಟರ್ ಅನ್ನ ಇದು ಕೊಟ್ಟಿದ್ದು ಓನ್ಲಿ ಅರ್ಜುನ್ ಜನ್ಯ. ಅಂಡ್ ಒನ್ ಮೋರ್ ಥಿಂಗ್, ಅರ್ಜುನ್ ಜನ್ಯಾಗೆ ಎಷ್ಟಂದ್ರೆ ಮೇಜರ್ ಅಂದ್ರೆ ಒಂದು ಸಿನಿಮಾಗೆ ಸಿನಿಮಾ ಥಿಯೇಟರ್ ಬಂದ ಮೇಲೆ ದಟ್ಸ್ ಓಕೆ, ವಾಟ್ ಐ ಪ್ರೂವ್ಡ್. ಬಟ್ ಥಿಯೇಟರ್ ಬರೋಕೆ ವಾಟ್ ಕೈಂಡ್ ಆಫ್ ನಂಬರ್ಸ್ ಹಿ ಹ್ಯಾಸ್ ಗಿವನ್, ಅದು ಮೇಜರ್ ಇನ್ವಿಟೇಷನ್ ಏನಾಗಿದೆನೋ. ಸೊ ಅಫ್ಕೋರ್ಸ್ ಈಸ್ ನಾಟ್ ಹಿಯರ್ ವಿತ್ ಅಸ್, ಬಟ್ ಈವನ್ ದೋ ಐ ವಾಂಟ್ ಟು ಸೇ ಥ್ಯಾಂಕ್ಸ್. ದಿಸ್ ಸಾಂಗ್ಸ್, ದಿಸ್ ಸಿನಿಮಾ would have not possible without this audio. That's a major thing. And ನಾನು ಸಿನಿಮಾ ರಿಲೀಸ್ ಆಗೋದಕ್ಕೂ ಒಂದು 4 days ಮುಂಚೆ ಐ ಟೋಲ್ಡ್ ಅರ್ಜುನ್ಗೆ, ಐ ಕಾಲ್ಡ್ ಹಿಮ್, ಐ ಟೋಲ್ಡ್ ಅರ್ಜುನ್, ಒಂದು ವೇಳೆ ಈ ಸಿನಿಮಾ ಹಿಟ್ ಆದ್ರೆ ಯು ಆರ್ ದ ರೀಸನ್, ಇಫ್ ಇಟ್ ಇಸ್ ಗೆಟ್ ಫ್ಲಾಪ್ಸ್ ಐ ಆಮ್ ದ ರೀಸನ್ ಅಂತ. ಸೊ ಅಷ್ಟು ಕಾನ್ಫಿಡೆನ್ಸ್ ಈ ಸಿನಿಮಾ ಮೇಲೆ ಐ ಬಿಲೀವ್ ಆನ್ ಇಸ್ ಮ್ಯೂಸಿಕ್. ಅಂಡ್ ಮ್ಯೂಸಿಕ್ ಆಗಿದೆ, ದೋಸ್ ಆರ್ ಫೈನ್. ಅಂಡ್ ಅಲ್ಲಿಗೆ ಟೆಕ್ನಿಕಲ್ ಅಲ್ಲಿ 3 ಪಿಲ್ಲರ್ಸ್ ಇದ್ದು, ದನ್ ಒನ್ ಮೋರ್ ಗೈ ಸಾಯಿ ಕಾರ್ತಿಕ್. ಬಿಕಾಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋದು ಇಟ್ ವಾಸ್ ಸೋ ಕ್ರೂಷಿಯಲ್. ಬಿಕಾಸ್ ಆ ಮಟ್ಟ ಮ್ಯೂಸಿಕ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹ್ಯಾಸ್ ಟು ಮ್ಯಾಚ್. ಅದಕ್ಕೆ ಏನೇ ಕಮ್ಮಿ ಆದರೂ ಇಟ್ ವಾಸ್ ನಾಟ್, ಬಿಕಾಸ್ ಅದು ಕಮ್ಮಿ ಆಗ್ತಿತ್ತು. ಸೊ ಈಕ್ವಲಿ ಅಗೇನ್ ಸಾಯಿ ಕಾರ್ತಿಕ್, ಈ ಪ್ರೂವ್ಡ್ ಇನ್ ಇಟ್ ಈಸ್ ಲೆವೆಲ್. ಎವ್ರಿಬಡಿ ಮ್ಯೂಸಿಕ್ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಇವತ್ತು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾರೆ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. ಅಂಡ್ ಎಡಿಟರ್ KM Prakash, he said that ನಾನು ಏನೂ ಕಷ್ಟಪಟ್ಟಿಲ್ಲ ಅಂದ್ರೆ, ಬಟ್ ಅಫ್ಕೋರ್ಸ್ ಐ ವಾಸ್ ವಿತ್ ಹಿಮ್, ಆಲ್ಮೋಸ್ಟ್ ಐ ಲಿವ್ಡ್ ವಿತ್ ಹಿಮ್ 6 months ಏಟಿಂಗ್ ಶೂಟಲ್ಲಿ. ಸೊ ಮನೆಗಿಂತ ಜಾಸ್ತಿ ಏಟಿಂಗ್ ರೂಮಲ್ಲೇ ಇರ್ತೀವಿ. ಸೋ ಮಚ್ ಟೈಮ್. ಅಂಡ್ ನಮ್ಮ ಟೀಮಲ್ಲಿ ಎವ್ರಿ ಆಕ್ಟರ್ಸ್, ಇನ್ನು ಆಕ್ಟರ್ಸ್ ಬಗ್ಗೆ ಇಫ್ ಯು ಟೇಕ್ಸ್ ಸಾಧು ಸರ್ ಆಗಲಿ, ಇವರಾಗಲಿ, ಎವ್ರಿ ಆಕ್ಟರ್ಸ್. ಅಂಡ್ ಈ ಸಿನಿಮಾಗೆ ಇನ್ನೊಂದು ವೆರಿ ರೇರ್ ಒಂದು ಡಿಸೈರ್ ಇತ್ತು, ಈ ಸಿನಿಮಾ ಹಿಂಗೆ ಇರಬೇಕು ಅನ್ನೋದು. ನನಗೆ ಫ್ರಮ್ ಮೈ ಡೇ ಒನ್ ಇಂದ, ನನ್ನ ಸಿನಿಮಾ ಕೆರಿಯರ್ ಫಸ್ಟ್ ಸಿನಿಮಾ ಇಂದ ನನಗೆ ನಾಗೇಂದ್ರ ಪ್ರಸಾದ್ ಬಿಟ್ರೆ ಬೇರೆ ರೈಟರ್ ಗೊತ್ತಿಲ್ಲ. ಡು ಯು ನೋ ದಟ್? ಅಂದ್ರೆ ನಾನು ಬೇರೆ ರೈಟರ್ ಐ ನಾಟ್ ಇವನ್ ಇಮ್ಯಾಜಿನ್ ದಟ್. ಸಿಂಪ್ಲಿ ಸಿನಿಮಾ ಆದ್ರೆ ಫಸ್ಟ್ ನಾಗೇಂದ್ರ ಪ್ರಸಾದ್ ಕಥೆ ಹೇಳೋದು, ಬಿಫೋರ್ ಹೀರೋ, ಬಿಫೋರ್ ಪ್ರೊಡ್ಯೂಸರ್. ಯಾರು ಮುಂದೆ ಪ್ರಸಾದ್, ಎದಕ್ಕಂದ್ರೆ ಕಥೆ ಅರ್ಥ ಆಗ್ಬಿಟ್ರೆ ಅವರು ಈ ಕ್ಯಾನ್ ಡೂ ಮಿರಕಲ್ಸ್ ಅನ್ನೋದು ಗೊತ್ತು. ಅಂಡ್ ನಾಗೇಂದ್ರ ಪ್ರಸಾದ್, ವಿತೌಟ್ ನಾಗೇಂದ್ರ ಪ್ರಸಾದ್ ಇದಾಗುತ್ತಾ ಅಂದ್ರೆ ನಮಗೆ ಒಂದು 10 years ಜರ್ನಿಯಲ್ಲಿ, ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಾರೆ, ಬಟ್ ನನ್ಗೊಂದಿತ್ತು ವೈ ಸಚ್ ಎ, ಬಿಕಾಸ್ ಐ ವರ್ಕ್ ಎ ಲಾಟ್ ಅಂಡ್ ಈಸ್ ಅ ಮ್ಯಾಜಿಕಲ್ ರೈಟರ್. ಒಂದು ಮೇಜರ್ ಸಾಂಗ್ ಆಗ್ಬೇಕಲ್ಲ, ಒಂದು ಮೇಜರ್ ಆಲ್ಬಮ್ ಬರಬೇಕಲ್ಲ, ವೈ ಇಟ್ ಇಸ್ ನಾಟ್ ಕಮಿಂಗ್ ಅನ್ನೋದೊಂದು ಆಲ್ವೇಸ್ ಇತ್ತು ನನ್ನ ಮೈಂಡಲ್ಲಿ. ಈವನ್ ದೋ ಐ ಮೇಡ್ ಎ ಮೂವಿ ಕಾಲ್ಡ್ ಫಸ್ಟ್ ಟೈಮ್ ಐ ಇಂಟ್ರೊಡ್ಯೂಸ್ ನಾಗೇಂದ್ರ ಪ್ರಸಾದ್ ಟು ಇಳರಾಜ ಸರ್. ಅವರು ನನ್ನವನು ಸಾಂಗ್ ಫಸ್ಟ್ ಅಂದ್ಕೊಳ್ಳೆ ಹೂಸ್ ರೈಟರ್, ಆಲ್ರೆಡಿ ಆ ಟೈಮ್ಗೆ ರಾಜೇಶ್ ಸರ್ ಬೇರೆ ಬೇರೆ ರೈಟರ್ಸ್ ಇದ್ರು. ನಾನು ಸರ್ ನನ್ನ ಸಿನಿಮಾಗೆ ಮಾತ್ರ ನಾಗೇಂದ್ರ ಪ್ರಸಾದ್ ಸರ್ ಬೇರೆ ಆಪ್ಷನ್ನೇ ಇಲ್ಲ ಅಂತ. ಹೌದಾ, ನನಗೆ ಏನು ಅವರು, ಬಿಕಾಸ್ ರಾಜೇಶ್ ಸರ್ ಒಂದು 3 ಹೆಸರೇ ಇಟ್ಟಿದ್ರು. ಸೊ ಕನ್ನಡದಲ್ಲಿ ಆಗೋಯ್ತ ನಾನು ಸರ್ ಅದೊಂದು ಮಾತ್ರ ಇಳರಾಜ ಅವ್ರ ಮುಂದೆ ನೊಬಡಿ ರೈಸ್ ದ ವಾಯ್ಸ್, ಐ ರೈಸ್ ದ ಓನ್ಲಿ ಫಸ್ಟ್ ವಾಯ್ಸ್ ನಾಗೇಂದ್ರ ಪ್ರಸಾದ್, ಐ ಟುಕ್ ದೇಮ್. ಸೊ ಅದೊಂದು ಕ್ರೆಡಿಬಿಲಿಟಿ ಇಸ್ ಆಲ್ವೇಸ್ ವಿತ್ ಅಸ್. ಬಟ್ ಇವತ್ತು ಪ್ರಸಾದ್ ಇದಕ್ಕೆ ಹೇಳ್ತಂದ್ರೆ, ಪ್ರಸಾದ್ ಈಸ್ ಸೋ ಮೆಟಿಕ್ಯುಲಸ್ ಅಂಡ್ ಸೋ ಮಿರಕ್ಯುಲಸ್ ರೈಟರ್. ಈ ಸಿನಿಮಾದಲ್ಲಿ ಎವ್ರಿ ಡಿಸ್ಕಷನ್ ನಮ್ಗೆ ಗೊತ್ತಿದೆ. ನಾನು ಹೀರೋಯಿನ್ ನೋಡ್ಬಿಟ್ಟು ಹೀರೋ ಹಿಂದೆ ಬಿಡೋದು ವೆರಿ ರೊಟೀನ್ ಫಾರ್ಮುಲಾ ವಿಚ್ ಈಸ್ ಹ್ಯಾಪನಿಂಗ್ ಲಾಸ್ಟ್ 40-50 years ಅಲ್ಲಿ ಆಗ್ತಿದೆ. ಅಂತ ಇದರಲ್ಲಿ ಈ ಸಿನಿಮಾ ಮತ್ತೆ ಅದೇನು ಬರೀತಾ ಆದ್ಮೇಲೆ ಎಷ್ಟೇ ದ್ವಾಪರ ಸಾಂಗ್ ಈಸ್ ಲೈಕ್ ಎ ರೇಜ್. 8 lakhs, nearly 840 reels, which is industrial, Canada industry record. ಇದು one portal ಅಲ್ಲಿ 8 lakh reels ಅನ್ನೋದು ಇಟ್ಸ್ ಇಂಪಾಸಿಬಲ್ ಟು ರೀಚ್ ಇಟ್, ಬಿಕಾಸ್ ನಮ್ಗೆ ಗೊತ್ತು when we become across other albums. ಅದು ಮೇಜರ್ ಥಿಂಗ್. ಹಂಗಾಗಿ ಮೇಜರ್ ಅರ್ಜುನ್ ಜನ್ಯಾಸ್ ಕಂಪೋಸಿಷನ್ಸ್ ಈಕ್ವಲ್ ಆಗಿ ನಾಗೇಂದ್ರ ಪ್ರಸಾದ್
ಈ ಪ್ರೂವ್ಡ್ ಇಟ್ ಅಂಡ್ ಈ ಸಿನಿಮಾ ಇನ್ನೊಂದು ಸ್ಥಾಯಿಗೆ ತಗೊಂಡದ್ದು ಒನ್ ಮೋರ್ ಟೆಕ್ನಿಷಿಯನ್. ಅಫ್ಕೋರ್ಸ್ ಐ ಆಮ್ ನಾಟ್ ಡಿಗ್ರಿಂಗ್ ಕವಿರಾಜ್ ಸರ್ ಅಂಡ್ ಜಯಂತ್ ಕಾಯ್ಕನಿ, ದೋಸ್ ಆಲ್ ಆರ್ ಫ್ಯಾಬ್ಯುಲಸ್ ಟೀಮ್. ಅಂಡ್ ಇದರಲ್ಲಿ ಇನ್ನೊಂದು ಒನ್ ಪರ್ಸನ್ ಆಕ್ಟರ್ಸ್ ಬಗ್ಗೆ ಐ ಕಾಂಟ್ ಸೇ ಅಬೌಟ್ ಗಿರಿ ಆಗಲಿ, ರಂಗಯ್ಯ ಸರ್ ಆಗಲಿ, ಸಾಧು ಸರ್ ಆಗಲಿ. ಅಫ್ಕೋರ್ಸ್ ಸಾಧು ಸರ್ ಮೈ ರಿಲೇಷನ್ ಇಸ್ ಲೈಕ್ ಡೈರೆಕ್ಟರ್ ಆರ್ಟಿಸ್ಟ್ ತರ ಇರ್ತಾ ಇರಲಿಲ್ಲ. ಇಫ್ ಸಂಬಡಿ ಕಮ್ಸ್ ವಿ ಆಲ್ ಲೈಕ್ ದಿಸ್ ಓನ್ಲಿ. ಅಂಡ್ ಮೈ ಡೈರೆಕ್ಷನ್ ಟೀಮ್, ಎವ್ರಿ ಒನ್. ಅಂಡ್ ಒಂದು ಇದಂದ್ರೆ ಈ ಸಿನಿಮಾಗೆ ಈ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ, ಹೋಲ್ ಸ್ಕ್ರಿಪ್ಟ್ ಆದ್ಮೇಲೆ ಈ ಸಿನಿಮಾದೊಂದು ಕಾಮಿಡಿ ಫ್ಲೇವರ್ ಬೇಕಾಗಿತ್ತು. ಐ ನೀಡ್ ಸಮಥಿಂಗ್ ಆಸ್ ಬಿಕಾಸ್ ಇಷ್ಟು ಸೀರಿಯಸ್ ಆಗಿ ಹೇಳಕ್ಕಾಗಲ್ಲ. ಇದಕ್ಕೊಂದು ಕಾಮಿಡಿ ಸ್ಟೇಜ್ ಬರಬೇಕು ಅನ್ನೋದಕ್ಕೆ ಇನ್ ಆಲ್ ದೀಸ್ ಇಸ್ ನೆವರ್ ಸೈಡ್ ಇವತ್ತು ಏನು ಲಾಫ್ಟರ್ ಇದೆನೋ ಅದಕ್ಕೆ Vijay said that I am thankful to director. No, Vijay, I am thankful to you because comedy is not my genre. Adru, you give us such a punches today, theatre, everybody laughing. I am very thankful to you, Mr. Vijay. And finally, again, I never have words to praise my hero Ganesh sir antade. Adu like engandre people may say that okay, hero director always anta ide, so their heroes ಗೆ ಇದು ಅದು ಅಂತ. ಬಟ್ ಐ ಆಮ್ ಆನೆಸ್ಟ್ಲಿ ಸೇಯಿಂಗ್ ಸರ್, ಲಾಸ್ಟ್ ಟೈಮ್ ಹೇಳಿದೆ, ಈ ಸಿನಿಮಾದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದು ಎಂಟೈರ್ ಕರ್ನಾಟಕ ಇಸ್ ಲುಕಿಂಗ್ ಅಟ್ ದ ಫಿಲ್ಮ್, ದ ಮ್ಯಾಜಿಕ್ ವಾಟ್ ಯು ಡಿಡ್. ಇಟ್ ಈಸ್ ಅ ಮೇಜರ್ ಮ್ಯಾಜಿಕ್. ಇದು ವಿತ್ ಎಕ್ಸಾಂಪಲ್ ಐ ಟೆಲ್ ಒನ್ ಎಕ್ಸಾಂಪಲ್, ಯು ಹ್ಯಾವ್ ಟು ಲಿಸನ್. ನಾನು ವೆನ್ ಐ ಆಮ್ ಡೂಯಿಂಗ್ ಮಿಕ್ಸಿಂಗ್ ಇನ್ ಹೈದರಾಬಾದ್, Krishna, you know Sai. Krishna, sound engineer, he is doing 3 films. Mr. Bachchan, ಇನ್ನೊಂದು ತೆಲುಗು film, and this thing, Krishna Pranasya is happening there, mixing. ನಾನು finally when I went there, he came out and said, whenever I feel bored, I am playing your movie ಅಂತ. He doesn't know Kannada properly. ಅವ್ರು ಕನ್ನಡ ಪಂಚಸರ್ಥ ಆಗಲ್ಲ. ನಾನು ಅಂದೆ ಸರ್ ಇದು ಇದೆ ಸರ್ ಅಂದ್ರೆ, ದ ಓನ್ಲಿ ಫಸ್ಟ್ ಟೆಕ್ನಿಷಿಯನ್ ಸರ್, ಇಟ್ ಈಸ್ ಅ ಮ್ಯಾಜಿಕಲ್ ಮೂವಿ ಸರ್. ಅದು ವಿತೌಟ್ ಗಣೇಶ್ ಸರ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಂಡ್ ಈ ಟೋಲ್ಡ್ ಮೀ ಸರ್, ಡೋಂಟ್ ನೆವರ್ ಟ್ರೈ ಟು ರೀಮೇಕ್ ದಿಸ್ ಫಿಲಮ್ ಬಿಕಾಸ್ ಈ ಮ್ಯಾಜಿಕ್ ಮತ್ತೆ ಆಗಲ್ಲ, ಗೊತ್ತಿಲ್ಲ ಬಿಕಾಸ್ ಆಫ್ ಮತ್ತೆ ಐ ಮೇಕ್ ಲೈಕ್ ಆಲ್ ಇಟ್. From that day I believed, because he explained, from there Venkatesh sir in accountants levels everything. It is only I rely on these all wonderful guys. You have 25 days and we are running towards 50 days. And overall, I am thankful to each and every actor and technicians personally, and nothing else, because even the 50 days, 25 days, what exactly happening, it is a big thing for a Kannada cinema, our Kannada cinema. So I am one among them. And finally, I want to say one more time, only thanks, Ganesh sir. Ganesh sir is very thankful to actor. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ವಿಭಿನ್ನ ಪ್ರಯತ್ನದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು ಶ್ರೀನಿವಾಸ್ ರಾಜು. ಎಲ್ಲ ಕನ್ನಡಿಗರ ಪರವಾಗಿ, ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ once again ಹಾರ್ದಿಕ ಕಂಗ್ರಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ರಾಜು ಸರ್ಗೆ ಇಷ್ಟು ಹೇಳಿದ್ರು. ಫಸ್ಟ್ ನಮ್ಮ ಡೈರೆಕ್ಟ್ರಿಂದ ಶುರು ಮಾಡ್ತೀನಿ. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಆಗಲ್ಲ ಸರ್. ಡೈರೆಕ್ಟ್ ಇದ್ರೆ ನಾವು ಸರ್, ಬಿಕಾಸ್ ನಮಗೋಸ್ಕರ ನೀವು ವರ್ಷಾನುಗಟ್ಟಲೆ ಸೀಡಿಂದ ಅದನ್ನ ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಂಡ್ಬಂದು ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ. ಅದು ಆ ಮರದ ಕೆಳಗಡೆ ನಾವು ಇರ್ತೀವಿ, ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್. ಸೊ ನೀವೇನು ಹೇಳಿದ್ರಿ ಅದೆಲ್ಲ ನಿಮಗೆ ಸಲ್ಲಬೇಕಾಗ್ತದೆ ಸರ್, ನನಗಲ್ಲ. ಸೊ ಈ ನಮ್ಮ ಕೃಷ್ಣಪ್ಪಣಯ್ಯ ಸಖಿ ಚಿತ್ರದ ಅಷ್ಟು ಗೆಲುವು ಸಿಂಹಪಾಲು ನಮ್ಮ ಡೈರೆಕ್ಟರ್ಗೆ ಹೋಗಬೇಕು. ದ ವೇ ಅವರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ. ಓಕೆ, ನಿಮ್ಗೆ ಸಲ್ಲಬೇಕು ಸರ್, ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಬೇಕು. ಬಿಕಾಸ್ ಯಾವುದಕ್ಕೂ ಯಾವತ್ತೂ ಅವ್ರು ಏನು ಕೇಳಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರಿ. ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರಬೇಕು. ಇದು ನಾನು ಮನಸ್ಸಿಂದ ಹೇಳ್ತಿದ್ದೀನಿ. ಓಕೆ, ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ, ಆದರೆ ಆ ಇಂಪ್ರೂವೈಸೇಷನ್ ಎಷ್ಟು
ತಗೋಬೇಕು, ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ಶ್ರೀನಿವಾಸ ರಾಜು. ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ. ಸೊ ಈ ಗೆಲುವು ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಎಲ್ಲ ಕಲಾವಿದರಿಗೆ, ಶ್ರೀನಿವಾಸ ಮೂರ್ತಿ ಸರ್ ಜೊತೆ ಅವ್ರು ನೋಡ್ದಿರೋ ಸಿನಿಮಾ ನೋಡ್ತಿದ್ದೀವಿ ನಾವು, ಅವ್ರು ಮಾಡ್ತಿರೋ ಪಾತ್ರನ ಮಾಡ್ತಿದ್ದೀವಿ ನಾವು. ಅವರು ನಡೆದು ಹೋದ ಹಾಗೆ ಹಿಂದೆ ಚಿಕ್ಕ ಮಕ್ಕಳಾಗಿ ನಡ್ಕೊಂಡು ಬರ್ತಾ ಇದೀವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಅವ್ರು ಮಾಡಿರೋ ಮನೆಯಲ್ಲಿ ಒಂದು ಬಾಡಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು. ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರು ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್, ನಮ್ಮ ಪ್ರಕಾಶ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರು, ನಮ್ಮ ರೀ ರೆಕಾರ್ಡಿಂಗ್ ಮಾಡುವಂತಹ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು, ಆ್ಯಂಡ್ ಗಿರಿ ಸಾಧು ಕುಕಿಲ ಸರ್, ರಂಗಾಯಣ ಅವರು, ನಮ್ಮ ಶರಣ್ಯ ಶೆಟ್ಟಿ ಆ್ಯಂಡ್ ಮಾಳವಿಕ ಅವರು, ಪ್ರತಿಯೊಬ್ಬರು ಅವರೆಲ್ಲರೂ ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅವ್ರು ಮಾಡಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಬಂದಿದ್ದೀನಿ, ಅಷ್ಟಕ್ಕೆ ಕ್ರೆಡಿಟ್ ನನಗಲ್ಲ, ಪ್ರತಿಯೊಬ್ಬರಿಗೂ ಸಲ್ಲಬೇಕು. ರಂಗಾಯಣ ಅವರು ಲಾಸ್ಟಲ್ಲಿ ಯಾಕಿಟ್ಟೆ ಅಂದರೆ, ಮೊನ್ನೆ ನಾವು ದುಬೈ ಪ್ರೀಮಿಯರ್ಗೆ ಹೋಗಿದ್ವಿ. ಸೊ ಅಲ್ಲಿ 1 ಶೋ ಓಪನ್ ಮಾಡೋದು, 2 ಶೋ ಓಪನ್ ಮಾಡೋದು, 3 ಶೋ ಓಪನ್ ಮಾಡೋದು, ಕ್ರೌಡೆಡ್ ಫುಲ್ ಆಯಿತು. ಆ್ಯಂಡ್ ನಾನು, ರಾಜು ಸರು, ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಕ್ಚರ್ ನಡೀತಾ ಇತ್ತು. ನನ್ನ ಪಾಡು ನಾನು ಚಿಕ್ಕ ರೂಮಲ್ಲಿ ಕೂತಿದ್ದೆ. ನಮ್ಮ ಡೈರೆಕ್ಟ್ರಿಗೆ ಆಶ್ಚರ್ಯ, ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ, ಪಿಕ್ಚರ್ಗೆ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು. ನಾನು ಸರ್ ಅಲ್ಲಿ ಹೋದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅನ್ನೋ 3 ತಾಸು ಅಲ್ಲೇ ಕೂತ್ಕೊಂಡಿದ್ದೆ. ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಡ್ತೀವಿ. ಓಕೆ, ಕೊಟ್ಟಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ. ನಮ್ಮ ರಘುವನ್ನ ನೋಡಿದ್ರು, ಗಣಪ ಇವನು ನೀನು 5 ಅವರ್ ಹಿಂದೆ ಇದೆಯೋ, 5 ನಿಮಿಷ ಒಂದು ಕಡೆ ಇರಲ್ಲ ನೀನು. ನಾನೆಲ್ಲ ಸಾಗರದಾಚೆ ಬಂದಿದ್ದೀವಿ, ಎಲ್ಲ ಕನ್ನಡ ಚಿತ್ರಪ್ರೇಮಿಗಳು, ಗಣೇಶ್ ಬರ್ತಾನೆ, ರಂಗಾಯಣರು ಬರ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡಕ್ ಬಂದಿದ್ದಾರೆ. ಓಕೆ, ಅವ್ರಿಗೋಸ್ಕರ ನಾನು 5 ಅವರ್ ಸ್ಪೆಂಡ್ ಮಾಡೋಕ್ಕಾಗಲ್ವಣ್ಣ ಅಂತ ಹೇಳಿದ್ರು. ಓಕೆ, ಅಷ್ಟು ಜನ ಅಲ್ಲಿ ಸೇರಿದ್ರು. ಇದಾಗಿ ನಾವು ಹೊರಡಬೇಕಾದ್ರೆ ನಾನು ಡೈರೆಕ್ಟ್ ಶಾಪಿಂಗ್ ಮಾಡ್ಬೇಕು. ನನ್ನ ಬಟ್ಟೆ ಅಂದರೆ ಇಷ್ಟ, ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೇ ಅಂದೆ. ನಾನು ಡೈರೆಕ್ಟು ರಘುವಣ್ಣ 3 ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ GF ಬ್ರ್ಯಾಂಡ್ ಕಾಣಿಸ್ತು. ಓಕೆ, ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾ ಇದ್ರು, ನಾನು ರಘುವಣ್ಣ ಈ GF ಬ್ರ್ಯಾಂಡ್ ಒಳಗೆ ಹೋದ್ರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟು, ರಘುವಣ್ಣ ನೋಡಿದ್ರು, ಕಣಪ್ಪ ನಾವಿಬ್ರು ಅಲ್ಲೇ ಅದಕ್ಕೆ ಕೈ ಇಟ್ಬಿಟ್ಟು ಹಾಕೊಂಡೆ. ರಘುವಣ್ಣ ಹೇಳಿದ್ರು, ಗಣಪ 25 ದಿನಕ್ಕೆ ನಿಂದೇ ಜಾಕೆಟ್ ಹಾಕೊಂಡ್ಬರ್ಬೇಕ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು. ಇಲ್ಲಿ GF ಇದೆಯಲ್ಲ, GF ಅಂದ್ರೆ ಏನ್ ಗೊತ್ತಾಗಣಪ್ಪ, ಗೋಲ್ಡನ್ ಫ್ಯಾನ್ಸ್. ಗೋಲ್ಡನ್ ಫ್ಯಾನ್ಸ್ ಅಂತ ನಿನ್ನ ಸಿನಿಮಾವನ್ನ ಇವತ್ತು ಗೆಲ್ಸಿದ್ದಾರೆ. ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ. ನೀನ್ ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ, ನಾವು ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀವಿ, ತುಂಬಾ ಕೇಳಿರ್ತೀವಿ, ಈಗ ನೀನು ಹಾಕೊಳ್ಳೇಬೇಕು ಫ್ಯಾನ್ಸ್, ಗೋಲ್ಡನ್ ಫ್ಯಾನ್ಸ್ ಅಂತ ಹೇಳಿದ್ರು. ಓಕೆ, ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ರಘುವರ್ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದೆ. ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೆ ಅಷ್ಟೇ. ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರಪ್ರೇಮಿಗಳಿಗೆ, ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ರು. ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ, ಧನ್ಯವಾದಗಳು. ಇದ್ರ ಜೊತೆ ನನ್ನ ಡೈರೆಕ್ಟರ್ ಬಗ್ಗೆ 2 ಲೈನ್ ನಾನು ಹೇಳ್ಬೇಕು ಬೇಡೋ ಅಂತಿದ್ದೆ, ತಡೆಯಕ್ಕಾಗ್ತಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2 ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನನ್ನ ಕ್ಯಾರವಾನಲ್ಲಿ ಕೂತ್ಕೊಂಡು ಸೀನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸರ್ ಒಂದು ನಂಬರ್ ಹೇಳಿದ್ರು ನನಗೆ, ಒಂದು ಬಿಸ್ನೆಸ್ ನಂಬರ್. ಅದು ಹೇಳಲ್ಲ ನಂಬರ್ ನಾನು.
ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು. ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ ಸರ್ ಅಂತ. ನಾನು ಒಂದು ಸೆಕೆಂಡ್ ನೋಡಿದೆ. ಥ್ಯಾಂಕ್ ಯು ಸರ್. ಅದನ್ನ ಅವರು ನನಗೆ ಬಹುಶಃ 84 ದಿನ ಶೂಟಿಂಗ್ ಅಲ್ಲಿ ಕನಿಷ್ಠ ಪಕ್ಷ 30-35 ದಿನ ರಿಪೀಟೆಡ್ಲಿ ಹೇಳಿದ್ದಾರೆ. ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್, ಇದು ಮುಂಗಾರು ಮಳೆ ನಾನು ಕ್ರಾಸ್ ಮಾಡ್ಬಿಡ್ತೀನಿ, ಚಲನಚಿತ್ರ ಗಾಳಿಪಟ. ಬಟ್ ನನಗೊಂದು ಆಸೆ ಇದೆ ಸರ್, ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ. ನನಗೆ ಅವಾಗ ಅನಿಸ್ತು, ಓಕೆ ಶ್ರೀನಿವಾಸ ರಾಜ ಗಾರು ಓಕೆ ನಾನು ಬಟ್ ಸರ್ ಹ್ಯಾಟ್ಸ್ ಆಫ್ ಪ್ರೂವ್ ಮಾಡ್ಬಿಟ್ರಿ ಸರ್ ನೀವು. ಇದನ್ನ ಇವತ್ತು ಹೇಳಲ್ಲ, ಇಲ್ಲ 50ನೇ ದಿನಕ್ಕೆ ಹೇಳಲ್ಲ ಅಂತಿತ್ತು, ಇದು ಇವತ್ತೇ ಬಿಟ್ಬಿಟ್ಟೆ ಸರ್. ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡಬೇಕಾದ್ರೆಲ್ಲ ಹೇಳೋರು, ಇದು ಈ ನಂಬರ್ಸು ಸರ್, ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್, ನಾನು ರೀಚ್ ಆಗ್ತೀನಿ ಅಂತ. ಆದ್ರಿ ಸರ್ ಪೂರ್ತಿ ಆಗಿಲ್ಲ 25 ದಿನಕ್ಕೆ ಹತ್ತತ್ರ ಬಂದ್ರಿ, ಇನ್ನು 25 ದಿನ ಇದೆ, ಖಂಡಿತವಾಗ್ಲೂ ರೀಚ್ ಆಗ್ತೀವಿ. ಸೊ ಆ ಕ್ರಾಸು, ಆ ಬಿಸ್ನೆಸ್ ಕಲೆಕ್ಷನ್ ಅವೆಲ್ಲ ನಿಮ್ಗೆ ಸೇರ್ಬೇಕಾಗ್ತದೆ ಸರ್. ಸೊ 25 ದಿನದ ಒಂದು ಪುಟ್ಟ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ. 50 ದಿನಕ್ಕೆ ನನ್ನ ಚಿತ್ರತಂಡ, ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟರ್ಲ್ಲ ಇಲ್ಲ ಆಚೆ ಕಡೆ ಮಾಡೋಣ ಅನ್ನೋದು ಡಿಸ್ಕಷನ್ ಇದ್ದೀವಿ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ. 25 ದಿನ ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು. ಹಾಗೆ ನನಗೆ ಪರ್ಸನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋ ನಮ್ಮ ದಾಸೇಗೌಡ ಜಗ್ಗಿ, ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಗಣೇಶ್ ಸರ್ ಅವರ ಆತ್ಮೀಯರು ಸದಾ ಜೊತೆಯಲ್ಲಿರುವಂತಹ ನಮ್ಮ ದಾಸೇಗೌಡ ಸರ್ ಹಾಗೂ ಜಗ್ಗಿ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಕೃಷ್ಣ ಪ್ರಣಯ ಸಖಿ ಸಿನಿಮಾ 25 ದಿನಗಳನ್ನ ಪೂರೈಸಿರುವಂತಹ ಈ ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹೌದಾ? ಎರಡು ನಿಮ್ದೆ ಇಲ್ಲಿ